ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಗಾವೇ ಅಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ, ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸಿಕೊಂಡಿದ್ದಾರೆ ಎನ್ನುವಂಥ ಪ್ರತೀತಿ ಕೂಡ ಇದೆ. ಅದೇ ರೀತಿ ಗೋಮಾತೆ ಅಂತ ನಮ್ಮ ಭಾರತದಲ್ಲಿ ಸನಾತನ ಧರ್ಮದಲ್ಲಿ ಕರೆಯಲ್ಪಡ್ತಾ ಇರುವಂಥ ಗೋ ಸಂತತಿಯನ್ನು ಉಳಿಸುವ ಸಲುವಾಗಿ ಮತ್ತು ಅದನ್ನು ಪೋಷಿಸುವ ಸಲುವಾಗಿ ಹುಟ್ಟಿಕೊಂಡಂಥ ಒಂದು ಅಭಿಯಾನ ಗೋವು ಮೇವು ಅಭಿಯಾನ. ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಬಹಳಷ್ಟು ಪ್ರಶಸ್ತಿಗೂ ಪಾತ್ರವಾಗಿದೆ ಮತ್ತು ಗೋಶಾಲೆಗಳ ಮೇವಿನ ಕೊರತೆಯನ್ನು ನೀಗಿಸಿದಂಥ ಈ ಒಂದು ಅಭಿಯಾನ ಪೇಜಾವರ ಶ್ರೀಪಾದರಾದಂಥ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಂದಿಗೂ ಕೂಡ ಮುಂದುವರಿಯುತ್ತಾ ಬಂದಿದೆ. ಹಲವಾರು ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿದೆ. ಇದೊಂದು ಪುಣ್ಯ ಕಾರ್ಯ ಅನ್ನುವಂಥ ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ ಕೃಷಿ ಹಿನ್ನೆಲೆಯುಳ್ಳಂಥ ಈ ದೇಶದಲ್ಲಿ ಗೋ ಸಂತತಿಯನ್ನು ಉಳಿಸುವುದು ಮತ್ತು ಗೋಮಾತೆಯ ಮಹತ್ವವನ್ನು ಸಾರುವುದು, ಯಾಕಂದರೆ ನಮ್ಮ ಪುರಾಣ ಸ್ಮೃತಿ ಎಲ್ಲದರಲ್ಲೂ ಕೂಡ ಗೋಮಾತೆಯ ಉಲ್ಲೇಖ ಇದೆ. ಆ ಗೋಮಾತೆಯ ಮಹತ್ವವನ್ನು ಸಾರುವಂಥ ಸದುದ್ದೇಶದಿಂದ ಈ ಅಭಿಯಾನಗಳು ಹುಟ್ಟುಕೊಂಡು ಏಕಕಾಲದಲ್ಲಿ ಒಂದು ಗೋವುಗಳಿಗೆ ಸಮೃದ್ಧವಾದಂಥ ಮೇವನ್ನು ಒದಗಿಸೋದು ಮತ್ತು ಮೇವಿನ ಕೊರತೆಯಾಗದಂತೆ ತಡೆಯುವುದು, ಅದರೊಂದಿಗೆ ಗೋವಿನ ಮಹತ್ವವನ್ನು ಹೇಳೋದು ಮತ್ತು ಮನೆ ಮನೆಗಳಲ್ಲೂ ಕೂಡ ಗೋವನ್ನು ಸಾಕುವಂಥ ಆಸಕ್ತಿಯನ್ನು ಹುಟ್ಟಿಸುವಂಥ ಪ್ರೇರೇಪಣಕಾರಿಯಾದಂಥ ವ್ಯವಸ್ಥೆಯನ್ನು ಈ ಒಂದು ಅಭಿಯಾನ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಆರಂಭವಾಗಿದೆ. ಬನ್ನಿ, ಈ ಗೋವು ಮೇವು ಅಭಿಯಾನದ ಸ್ಥಾಪಕ ಅಧ್ಯಕ್ಷರು ಮತ್ತು ಆರಂಭದಲ್ಲಿ ಸಾರಥ್ಯ ವಹಿಸಿದವರು ಮತ್ತು ಪ್ರಸ್ತುತವಾಗಿ ಉಡುಪಿ ಜಿಲ್ಲಾ BJP ಯುವ ಮೋರ್ಚಾ ಅಧ್ಯಕ್ಷರಾದಂಥ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿಯವರು ನಮ್ಮ ಜೊತೆಗಿದ್ದಾರೆ. ಗೋವು ಮೇವು ಅಭಿಯಾನದ ಸಂಪೂರ್ಣ ವಿವರವನ್ನು ಮತ್ತು ಮುಂದುವರಿಯುವಂಥ ಹಾದಿಯನ್ನು ಮತ್ತು ಇದರಲ್ಲಿ ಭಾಗಿಯಾದ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ವಿವರವನ್ನು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಒಪ್ಪಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಮಾಹಿತಿಯ ಮೂಲಕ ನಮ್ಮ ವೀಕ್ಷಕರನ್ನು ತಲುಪಲಿರುವಂಥ ಮಾನ್ಯ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿಯವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ಸಮಸ್ತ ಗೋ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ ಕಾರ್ಯಕ್ರಮಕ್ಕೆ. ಗೋವು ಮೇವು ಅಭಿಯಾನ ಇದೊಂದು ವಿಶಿಷ್ಟ ಅಭಿಯಾನ, ಒಂದು ಮಹತ್ತರವಾದಂಥ ಅಭಿಯಾನ ಮತ್ತು ಆ ಸಂದಿಗ್ಧ ಕಾಲದ ಸಂಕಟಗಳನ್ನು ನಿವಾರಿಸಲಿಕ್ಕೆ ಆರಂಭವಾದಂಥ ಒಂದು ಅಭಿಯಾನ. ಈ ಅಭಿಯಾನದ ಹಿನ್ನೆಲೆಯನ್ನು, ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು, ಯಾವ ಉದ್ದೇಶವನ್ನು ಇಟ್ಟುಕೊಂಡು, ಯಾವ ಮಹದಾಶಯವನ್ನು ಇಟ್ಟುಕೊಂಡು ಈ ಅಭಿಯಾನ ಹುಟ್ಟಿಕೊಂಡಿತು? ಇಲ್ಲ, ಇದು ಯಾವ ಉದ್ದೇಶವನ್ನು ಇಟ್ಕೊಂಡಲ್ಲ. ಇದು 2020 ಲಾಕ್ಡೌನ್ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗೋಶಾಲೆಗಳು ಸಂಕಷ್ಟಕ್ಕೀಡಾದವು. ಇಡೀ ವಿಶ್ವವೇ ಕೊರೋನಾದ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾದಾಗ ಈ ಗೋಶಾಲೆಗಳು ಅದಕ್ಕೆ ಹೊರತಾಗಿರಲಿಲ್ಲ. ಹೀಗೆ ಲಾಕ್ಡೌನ್ ಸಂದರ್ಭದಲ್ಲಿ ಒಮ್ಮೆ ನಾವು ಹೀಗೆ ಒಂದು ಭೇಟಿಯನ್ನು ಇಲ್ಲಿಗೆ ನಮ್ಮ ನೀಲಾವರ ಗೋಶಾಲೆಗೆ ಕೊಟ್ಟಾಗ ಅಲ್ಲಿನ ಒಂದು ಪರಿಸ್ಥಿತಿಯನ್ನೆಲ್ಲ ನೋಡಿದೆವು. ಅನಂತರ ಇದಕ್ಕೇನಾದರೂ ಮಾಡಬೇಕು ಅನ್ನುವ ಒಂದು ಉದ್ದೇಶ ಇತ್ತು. ಆದರೂ ಕೂಡ ಅದನ್ನು ಹೇಗೆ ಮಾಡುವುದು, ಏನು ಮಾಡುವುದು ಅಂತ ನಮ್ಗೆ ಯಾರಿಗೂ ಅಷ್ಟು ಆಲೋಚನೆ ಬರಲಿಲ್ಲ. ಹಾಗೆ ಆಗಸ್ಟ್ ತಿಂಗಳು ಬಂದಾಗ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಒಂದು ದಿನದ ಒಂದು ಗೋವಿಗಾಗಿ ಮೇಯುವಂತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಅಂದರೆ ಗೋ ಸೇವೆಯನ್ನು ಮಾಡಬೇಕು ಅನ್ನೋದು ನಮ್ಮ ಒಂದು ಮಂದಾತಿಯ ಭಾಗದ ಒಂದು ನಮ್ಮ ಏನು ಮಂಡಲ ಇದೆ, ಆ ಮಂಡಲಕ್ಕೆ ಒಂದು ದಿನದ ಕೆಲಸವನ್ನು ಸಂಘ ನಮಗೆ ಆ ದಿನದ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆದೇಶ ಬಂತು. ಆಗ ನಾವು ಒಂದಷ್ಟು ಯುವಕರು, ಎಲ್ಲರಿಗೂ ಕೂಡ ಕೆಲಸ ಇಲ್ಲ, ಎಲ್ಲರೂ ಒಟ್ಟಾಗಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ಹುಲ್ಲುಗಳನ್ನು ಹಾಗೆ ಕಟಾವು ಮಾಡಿ, ಮಳೆಗಾಲದ ಸಂದರ್ಭ ಹೇರಳವಾಗಿ ಹುಲ್ಲುಗಳು ಬೆಳೆದಿತ್ತು, ನಾವೆಲ್ಲ ಒಟ್ಟಾಗಿ ಒಂದಷ್ಟು ಲೋಡು ಹುಲ್ಲುಗಳನ್ನು ನಮ್ಮ ನೀಲಾವರ ಗೋಶಾಲೆಗೆ ನಾವೆಲ್ಲ ಸಮರ್ಪಿಸಿದೆವು. ಆಗ ನಾವು ಅಲ್ಲಿಗೆ ಬಂದಾಗ ಆ ಗೋವುಗಳು ಆ ಹುಲ್ಲಿನ ಮೇಲೆ ಇರ್ತಕ್ಕಂಥ ಒಂದು ಏನು ಹಪಹಪಿಸುವುದನ್ನು ನೋಡಿ ಅವುಗಳಿಗೆ
ಬಹಳ ಹಸಿವುಲಿನ ಮೇಲಂತೂ ಬಹಳ ವ್ಯಾಮೋಹ ಹೋಗಿ ತೋರಿ ಬಂತು. ಅಲ್ಲಿಗೆ ನಮ್ಮ ಒಂದು ಕಲ್ಪನೆ ಬಂತು, ಇದು ಒಂದು ದಿನ ಮಾಡುವಂಥ ಕಾರ್ಯಕ್ರಮ ಅಲ್ಲ. ನಮಗೆ ಸಂಘ ಮಾರ್ಗದರ್ಶನ ಮಾಡಿದ್ದು ಒಂದು ದಿನ ಕಾರ್ಯಕ್ರಮ ಮಾಡಿ ಅಂತ ನಮ್ಮನ್ನೆಲ್ಲ ಪ್ರೇರೇಪಿಸಿದ್ದು. ಆದರೆ ನಮಗೆ ಸಂಘ ಕೊಟ್ಟ ಕೆಲಸದಿಂದ ನಮಗೆ ಪ್ರೇರಣೆ ಆಯಿತು, ಇದು ಒಂದು ದಿನ ಮಾಡುವ ಕೆಲಸ ಅಲ್ಲ. ನಾವು ಇದನ್ನು ವರ್ಷದ 365 ದಿನದಲ್ಲಿ ಎಷ್ಟು ಜನ ಯುವಕರನ್ನು, ಎಷ್ಟು ಜನ ಸಂಘ ಸಂಸ್ಥೆಯವರನ್ನು ನಾವು ಪ್ರೇರಣೆ ಮಾಡಲಿಕ್ಕಾಗ್ತದೆ ಅವ್ರನ್ನೆಲ್ಲ ಮಾಡಿ ಇದು ವರ್ಷ ಪೂರ್ತಿ ನಡೆಯುವಂಥದ್ದು, ನಮ್ಮ ಜೀವನ ಪೂರ್ತಿ ನಡೆಯುವಂತಹ ಒಂದು ಸಂಘಟನೆಯಾಗಿ ಬೆಳೆಯಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಅಲ್ಲೇ ಇದ್ದ ಆಗ ಪೇಜಾವರ ಸ್ವಾಮಿಗಳು ಚಾತುರ್ಮಾಸದ ಸಂದರ್ಭದ್ದು ಅವರು ನೀಲಾವರ ಗೋಶಾಲೆಯಲ್ಲೇ ಆ ಒಂದು ಚಾತುರ್ಮಾಸವನ್ನು ಕಳೆದಿದ್ದರು. ಲಾಕ್ಡೌನ್ ಸಂದರ್ಭ ಅವರಲ್ಲಿ ಹೋಗಿ ಹೀಗೆ ವಿಚಾರವನ್ನು ಹೇಳಿದಾಗ ಅವರು ಸಂಪೂರ್ಣವಾಗಿ ಹೇಳಿದರು, ಇದು ನೀಲಾವರ ಗೋಶಾಲೆ ಅಂತಲ್ಲ, ಇಡೀ ರಾಜ್ಯ ದೇಶದಲ್ಲಿರ್ತಕ್ಕಂಥ ಎಲ್ಲ ಗೋಶಾಲೆಗಳು ಸಂಕಷ್ಟದಲ್ಲಿದೆ. ನೀವು ಯುವಕರು ಮನಸ್ಸು ಮಾಡಿದರೆ ಇದನ್ನು ದೊಡ್ಡ ಅಭಿಯಾನವನ್ನು ಆಂದೋಲನವಾಗಿ ಮಾಡ್ಬೋದು ಅನ್ನುವ ಒಂದು ಸಲಹೆಯನ್ನು ಕೊಟ್ಟರು. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದವನ್ನು ಪಡೆದು, ಸಂಘದ ಹಿರಿಯರ ಕೆಲವರ ಆಶೀರ್ವಾದನ ಮಾರ್ಗದರ್ಶನವನ್ನು ಪಡೆದು ನಾವು ಒಂದು ಪ್ರತ್ಯೇಕ ಸಂಘಟನೆಯನ್ನು ಈ ಗೋವಿಗಾಗಿ ಮೇವು ಅಭಿಯಾನ ಅಂತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆರಂಭ ಮಾಡಿದ್ವಿ. ಸಂಘಟನೆ ಅಸ್ತಿತ್ವಕ್ಕೆ ಬಂತು. ಸಂಘಟನೆ ಅಂದರೆ ಅದಕ್ಕೆ ಯಾರು ಅಭಿಯಾನದ ಸಂಘಟನೆ, ಅಧ್ಯಕ್ಷರಿಲ್ಲ, ಯಾರೂ ಇಲ್ಲ, ಏನೂ ಇಲ್ಲ. ಒಂದು ಮಾಡಿದ್ರೆ ಹೇಗಾಗ್ತದೆ ಅಂತ ಸಾಮೂಹಿಕ ಸಂಘಟನೆ. ನಾವು ಆರಂಭದಲ್ಲಿ ಏನು ಮಾಡಿದ್ದು ಅಂತ ಹೇಳಿದರೆ ಒಂದು 15 ದಿನ ಒಂದು ಅಭಿಯಾನ ಮಾಡುವುದಂತ ನಾವು ನಿರ್ಧಾರ ಮಾಡಿದ್ದು. ಸರಿ, 15 ದಿನ ಅಭಿಯಾನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ಮಾಡಿತ್ತು. ಆ ಪೋಸ್ಟರ್ನೆಲ್ಲ ಬಿಡುವಾಗ ನಮಗೆ ಆಗ ಎಲ್ಲ ಯುವಕರು ಕೂಡ ಯಾರಿಗೂ ಕೆಲಸ ಇರಲಿಲ್ಲ, ಫ್ರೀಯಲ್ಲಿದ್ದರು. ಒಂದು ಸಂಘಟನೆ ಬಂತು. ನಾವೊಂದು ಫಸ್ಟಿಗೆ ಒಂದು 25 ಸಂಘಟನೆಯನ್ನು ನಾವೇ ಸಂಪರ್ಕ ಮಾಡಿತ್ತು. ನಮ್ಮ ಮಂದಾರ್ತಿ ವಲಯದ ಎಲ್ಲ ಸಂಘಟನೆಗಳನ್ನು ಸಂಪರ್ಕ ಮಾಡಿತ್ತು. ಆಗ ಬಹಳ ಒಂದು ರೆಸ್ಪಾನ್ಸ್ ನಮ್ಗೆ ಚೆನ್ನಾಗಿ ಬಂತು. ಅವರಿಗೂ ಕೂಡ ಗೋಶಾಲೆಯಲ್ಲಿ ಬಂದಾಗ ಅವರಿಗೂ ಕೂಡ ಅಲ್ಲಿ ಆ ಗೋವುಗಳ ಒಂದು ಪ್ರೀತಿ, ಆ ಗೋವುಗಳು ಇರ್ತಕ್ಕಂಥದ್ದು, ಅವರ ವ್ಯವಸ್ಥೆಯನ್ನೆಲ್ಲ ನೋಡಿ ಇಲ್ಲ ನಾವೆಲ್ಲ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದು ಬಂದಂಥ ಯುವಕರಿಗಾಯಿತು. ಆ ಅಭಿಯಾನ ಆಂದೋಲನವಾಗಿ ಮಾರ್ಪಡ್ತು. ಇಡೀ ಜಿಲ್ಲೆಯ ಜನ ಕೈ ಜೋಡಿಸಿದರು. ವಿವಿಧ ರಾಜಕೀಯ ಇದರಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ಜನ ಕೆಲಸ ಮಾಡಿದ್ದಾರೆ. ಬಟ್ ಒಂದು ಸರ್, ಈಗ ಒಂದು ದಿನದ ಕಾರ್ಯಕ್ರಮ ಅದು ಮುಂದುವರೆದು 15 ದಿನಗಳ ಕಾರ್ಯಕ್ರಮ, ನಂತರ ಅಭಿಯಾನ ಮತ್ತು ಆಂದೋಲನ. ಈ ಕಾರ್ಯಕ್ರಮಗಳು ಅಭಿಯಾನ ಆಗಬೇಕಿದ್ರೆ ಮತ್ತು ಆಂದೋಲನ ಆಗಬೇಕಿದ್ರೆ ಕೆಲವೊಂದು ಅಂಶಗಳು ಅಲ್ಲಿ ಸೇರ್ಪಡೆಗೊಳ್ಳಲೇಬೇಕು. ಈ ಕಾರ್ಯಕ್ರಮದ ರೂಪುರೇಷೆಗಳು ಕೂಡ ಸಿದ್ಧ ಆಗಬೇಕು. ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವವರಿಗೂ ಕೂಡ ಈ ರೀತಿ ಮಾಡಬಹುದು ಅನ್ನುವಂಥ ಮಾರ್ಗದರ್ಶನವೂ ಕೂಡ ಅಲ್ಲಿ ಬೇಕಾಗಬಹುದು. ಈ ಎಲ್ಲ ಕಾರ್ಯಕ್ರಮಗಳ ಪಟ್ಟಿಯನ್ನು ಯಾವ ರೀತಿಯಲ್ಲಿ ನಿರ್ಧರಿಸಿದ್ರಿ ಮತ್ತು ಯಾವ ಮಾರ್ಗದರ್ಶನವನ್ನು ನೀಡಿದ್ರಿ ಮತ್ತು ಈ ಗೋವು ಮೇವು ಅಭಿಯಾನದ ಸಂಪೂರ್ಣವಾದಂಥ ಒಂದು ಸ್ಥೂಲವಾದಂಥ ಕಾರ್ಯಕ್ರಮಗಳ ಪಟ್ಟಿಯನ್ನು ನೀಡಿ ಜನರನ್ನು ಆಕರ್ಷಿಸುವಲ್ಲಿ, ಅಂದರೆ ಜನರು ಈ ಕಾರ್ಯಕ್ರಮಕ್ಕೆ ಈ ಯಜ್ಞದಲ್ಲಿ ಪಾಲ್ಗೊಳ್ಳುವಲ್ಲಿ ಮಾಡುವುದರಲ್ಲಿ ಏನೇನು ಚಟುವಟಿಕೆಗಳನ್ನು ಹಮ್ಮಿಕೊಂಡರು? ಈಗ ಅಂದರೆ ನಾವು ಆರಂಭದಲ್ಲಿ ನಾವು ಸಂಘ ಸಂಸ್ಥೆಗಳನ್ನ ಸಂಪರ್ಕ ಮಾಡಿ ಅವರಿಗೆ ಒಂದು ಹೇಳಿದ್ದು, ನಿಮ್ಮ ಸಂಘ ಸಂಸ್ಥೆ ನೀವು ವರ್ಷದಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ನೀವು ಮಾಡಿ ಅಂತ. ಹೇಗೆ ಮಾಡೋದು ಅಂತ ಹೇಗೆ ಅವರಿಗೊಂದು ಆಲೋಚನೆ ಹೇಳಿತ್ತು. ಆಗ ಯಾರ ಹತ್ರ ಹಣ ಇರಲಿಲ್ಲ, ಲಾಕ್ಡೌನ್ ಸಂದರ್ಭ, ಯಾರಿಗೂ ಕೆಲಸ ಇರಲಿಲ್ಲ. ಆದರೆ ಹೇರಳವಾಗಿ ರಸ್ತೆ ಬದಿಯಲ್ಲಿ ಹುಲ್ಲುಗಳು ಬೆಳೆದಿತ್ತು. ಅವ್ರಿಗೆ ಯಾವ ರೀತಿ ಪ್ರೇರಣೆ ಮಾಡ್ತಾರೆ ಅಂತ ಕೇಳಿದರೆ, ನೀವು ರಸ್ತೆ ಬದಿಯಲ್ಲಿರ್ತಕ್ಕಂಥ ಹುಲ್ಲುಗಳನ್ನು ತೆಗೆದ್ರೆ ಆಗ ರೋಡಿನಲ್ಲಿ ಸಂಚಾರ ಮಾಡುವ ವಾಹನ ಸವಾರರಿಗೂ ಸಹಕಾರ ಆಗ್ತದೆ, ಹಾಗೂ ಸ್ವಚ್ಛತೆ ಆಗ್ತದೆ. ಗೋಶಾಲೆಯಲ್ಲಿರ್ತಕ್ಕಂಥ ಗೋವುಗಳಿಗೆ ಮೇವು ಕೂಡ ಸಂಗ್ರಹ ಆಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡುವುದರ ಮೂಲಕ ಅವರಿಗೆ ಪ್ರೇರಣೆ ಮಾಡಿತ್ತು. ಆನಂತರ ಯಾವುದೇ ಸಂಘ ಸಂಸ್ಥೆಗಳು ಗೋಶಾಲೆಗೆ ಹುಲ್ಲನ್ನು ತರುವಾಗ ನನಗೆ ಫೋನ್ ಮಾಡ್ತಾಯಿದ್ರು. ನಾನು ಅಲ್ಲಿಗೆ ಎಲ್ಲೇ ಇದ್ದರೂ ಕೂಡ ಎಲ್ಲ ಕೆಲಸಗಳನ್ನು ಬಿಟ್ಟು ಹೋಗಿ ಅವರೊಂದಿಗಿದ್ದು ಅವರಿಗೆ ಪ್ರೇರಣೆ ಮಾಡಿ ಅವರ ಫೋಟೋಸ್ನ ವೀಡಿಯೋಸ್ನ ಕೆಲವರು ಹೇಳ್ಬೋದು, ನೀವು ಪ್ರಚಾರಕ್ಕೋಸ್ಕರ ಮಾಡ್ತಿದ್ದೀರಾ ಅಂತ. ಆ ಒಂದು ಪ್ರಶ್ನೆಗಳು ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಎದುರಾಗಿತ್ತು. ಬಟ್ ಪ್ರೇರೇಪಣೆಗಾಗಿ, ಆದರೆ ನಾವು ಪ್ರಚಾರಕ್ಕಾಗಿ ಅಲ್ಲ, ಪ್ರೇರೇಪಣೆಯನ್ನು ನಾವು ಮಾಡಿದಕ್ಕೋಸ್ಕರವಾಗಿ ಇವತ್ತು ತುಂಬ ಜನ ಈಗ ನಮಗೆ ವಿರೋಧಿಗಳಾಗಿ ಕೂಡ ಕೆಲವರು ಒಂದು 4-5 ದಿನ 10 ದಿನ ಇದನ್ನೆಲ್ಲ ಮಾಡಿದ್ದಾರೆ. ಆದರೆ ನಾವು ಸತತವಾಗಿ ಕಂಟಿನ್ಯೂಸ್ ಇದರಲ್ಲಿ ನಮಗೆ ರಾಜಕೀಯ ಇಲ್ಲ, ಯಾರೂ ಕೂಡ ನಮಗೆ ಅನ್ಯಾಯ ಮಾಡಲಿಲ್ಲ. ನಾವು ಹೇಳೋದಿಷ್ಟೇ, ಯಾರೇ ಮಾಡಲಿ
ಕಾಂಗ್ರೆಸ್ ಮಾಡಲಿ, BJP ಮಾಡಲಿ, JDS ಮಾಡಲಿ, ಗೋವಿಗಾಗಿ ಯಾರಿಗೆ ಮಾಡಲಿ, ಗೋವಿಗೆ ಮೇವನ್ನು ಸಮರ್ಪಣೆ ಮಾಡಿದ್ರಾಯ್ತು, ಆ ಗೋವುಗಳು ಸಂತೋಷವಾಗಿದ್ರಾಯ್ತು. ನಾವು ಹೆತ್ತ ತಾಯಿ ನಮಗೆ 3 ವರ್ಷ 2 ವರ್ಷ 3 ವರ್ಷ ತನಕ ನಮಗೆ ಹಾಲನ್ನು ಉಣಿಸ್ತಾರೆ. ಆದರೆ ನಾವು ಸಾಯುವ ತನಕ ನಮಗೆ ಹಾಲನ್ನು ಉಣಬಡಿಸುವ ಯಾವುದಾದ್ರೂ ತಾಯಿ ಇದ್ದರೆ ಅದು ಗೋಮಾತೆ. ಅಂಥ ಗೋಮಾತೆ ಸೇವೆಯನ್ನು ಅದರಲ್ಲೂ ವಿಶೇಷವಾಗಿ ಎಲ್ಲ ಗೋಶಾಲೆಗಳಲ್ಲಿರ್ತಕ್ಕಂಥ ಗೋವುಗಳು ಕಟುಕರ ಕೈಗೆ ಹೋಗಿ ತಪ್ಪಿಸ್ಕೊಂಡು ಬಂದಂಥ ಗೋವುಗಳು. ಈಗ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಿರ್ಬೋದು, ಬಜರಂಗ ದಳದ ಕಾರ್ಯಕರ್ತರಿರ್ಬೋದು, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರಿರ್ಬೋದು, ಇಲ್ಲ ಬೇರೆ ಬೇರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಈಗ ಏನು ಕಟುಕರ ಕೈಗೆ ರಾತ್ರಿ ಲೋಡ್ಗಳಾಗ್ತದೆ ನಿಮ್ಗೆ ಗೊತ್ತಿದೆ. ಅವ್ರ ಹತ್ರ ಎಲ್ಲ ಅವ್ರ ಹತ್ರ ಎಲ್ಲ ಓಡಾಡಿಕೊಂಡು ನಮ್ಮ ಕುಂದಾಪುರ ಭಾಷೆಯಲ್ಲಿ ಹೇಳುವುದಾದ್ರೆ ಆ ಗೋವುಗಳನ್ನು ಗೋಶಾಲೆಗೆ ಸೇರಿಸ್ತಾರೆ. ಆ ಒಂದು ಕಟುಕರ ಕೈಗೆ ಹೋಗಿರ್ತಕ್ಕಂಥ ಕೈಗಳನ್ನ ಸ್ವಾಮಿಗಳು ಅಥವಾ ಬೇರೆ ಬೇರೆ ಗೋಶಾಲೆಯವರು ಬಚಾವ್ ಮಾಡಿರ್ತಾರೆ. ಅಂಥ ಗೋವುಗಳಿಗೆ ಕೊಟ್ಟರೆ ಅದು ನಿಮ್ಮ ನಾವು ಸಮಾಜ ಸೇವೆ ಮಾಡಿದರೂ ಕೂಡ ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ಇಲ್ಲ ಅಂತಕ್ಕಂಥದ್ದು ನನಗಲ್ಲ, ಸಾರ್ವಜನಿಕರ ಅಭಿಪ್ರಾಯ ಬಂದಿದೆ. ಸಾರ್ವಜನಿಕ ಯುವಕರು, ವಿಶೇಷವಾಗಿ ಯುವಕರಿರ್ಬೋದು ಅಥವಾ ಧರ್ಮಸ್ಥಳ ಶ್ರೀಶಕ್ತಿ ಸ್ವಸಹಾಯ ಸಂಘದವರು ಇರ್ಬೋದು, ಬೇರೆ ಬೇರೆ ನವೋದಯ ಸಂಘ ಇರ್ಬೋದು, ಯುವಕ ಮಂಡಲಗಳಿರ್ಬೋದು, ಕ್ರಿಕೆಟ್ ತಂಡಗಳು, ನೀವು ನಂಬಲಿಕ್ಕಿಲ್ಲ, ಕ್ರಿಕೆಟ್ ತಂಡ ಈಗ ಕೆಲವೊಂದು ಸಾಸ್ತಾನ, ಸಾಲಿಗ್ರಾಮ ಈ ಕಡೆ ಕ್ರಿಕೆಟ್ ತಂಡಗಳಿದ್ದಾರೆ, ಎಳ್ಳಂಪಳ್ಳಿ ಎಲ್ಲರೂ ಒಳಗೊಂಡಿದ್ದಾರೆ. ಈ ಅಭಿಯಾನದಲ್ಲಿ ರೋಟರಿ ಸಂಸ್ಥೆ, ಲಯನ್ಸ್ ಕ್ಲಬ್ನವರು, ಯಾವ ಸಂಘ ಸಂಸ್ಥೆ ಇದರಲ್ಲಿ ಭಾಗಿಯಾಗಿಲ್ಲ ಕೇಳಬೇಡಿ. ನಾವು ಸಂಪೂರ್ಣ 4-5 ವರ್ಷಗಳಿಂದ ಯಾರೇ ಬಂದರೂ ಕೂಡ ಅವರೊಂದು ದಾಖಲೆಯನ್ನು ಮಾಡಿದ್ದು. ನಮಗೆ ಒಂದು ಸಂಕಲ್ಪ ಇದೆ, ಅಂದರೆ ಇದನ್ನು ಮತ್ತೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಒಂದು ಮನವಿಯನ್ನು ಮಾಡ್ತು. ಬೇರೆ ಬೇರೆ ನಾನು ವಿಶೇಷವಾಗಿ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅವರಿಗೆ ಒಂದು ಧನ್ಯತಾ ಭಾವವನ್ನು ಹೇಳ್ತೇನೆ. ಯಾಕಂದರೆ ಈ ಒಂದು ಅಭಿಯಾನ ಆಂದೋಲನ ಆಗಬೇಕಿದ್ರೆ ಮಾಧ್ಯಮದವರ ಸಂಪೂರ್ಣ ಸಹಕಾರ ನಮಗಿತ್ತು. ಎಲ್ಲ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಅವರ ಒಂದು ಪ್ರೇರೇಪಣೆಯಿಂದ ನಾವೊಂದು ಚಿಕ್ಕ ಒಂದು ಲೋಡ್ ಹುಲ್ಲು ಕೊಟ್ಟರು ಕೂಡ ಅದನ್ನು ಬೇರೆ ಬೇರೆ ಚಾನಲ್ನವರು, ನಿಮ್ಮ ಚಾನಲ್ಲು ಸೇರಿದಂತೆ ಬೇರೆ ಬೇರೆ ಚಾನಲ್ನವರು ನಮಗೆ ಅದನ್ನು ದೊಡ್ಡ ಸುದ್ದಿಯಾಗಿ ಮಾರ್ಪಡಿಸಿದರು. ಇದು ಜನರಿಗೆ ಮತ್ತು ಪ್ರೇರಣೆ ಆಯಿತು. ಇದೆಲ್ಲದರ ಒಟ್ಟಾರೆ ಸಾರಾಂಶವಾಗಿ ಅಭಿಯಾನ ಆಂದೋಲನವಾಗಿದೆ, ಯಶಸ್ವಿಯಾಗಿದೆ. ನಮ್ಮ ಉದ್ದೇಶ ಇಲ್ಲಿಗೆ ಇದು ನಿಲ್ಲುವುದಲ್ಲ. ನಮ್ಮ ಜೀವಿತಾವಧಿ ತನಕ ನಮಗೆ ಎಲ್ಲಿ ತನಕ ಸಾರ್ವಜನಿಕ ಜೀವನದಲ್ಲಿ ದೇವರು ಶಕ್ತಿಯನ್ನು ಕೊಡ್ತಾರೆ, ಜನರು ಶಕ್ತಿಯನ್ನು ಕೊಡ್ತಾರೆ, ಅಲ್ಲಿಯ ತನಕ ಒಂದಷ್ಟು ಸಂಘ ಸಂಸ್ಥೆಯನ್ನು ಈ ಜಿಲ್ಲೆಯಲ್ಲಿ ನಾವು ಪ್ರೇರೇಪಣೆ ಮಾಡಿ, ಕೇವಲ ನೀಲಾವರ ಗೋಶಾಲೆ ಅಂತಲ್ಲ, ಬೈಂದೂರಿನ ಗೋಶಾಲೆ ಕೊಟ್ಟಿದ್ದೇವೆ, ಕೊಡವೂರಿನ ಗೋಶಾಲೆ ಕೊಟ್ಟಿದ್ದೇವೆ, ಹಾಗೆ ಹೆಬ್ರಿಯ ಗೋಶಾಲೆ ಕೊಟ್ಟಿದ್ದೇವೆ, ಆನಂತರ ಕೋಟೇಶ್ವರದ ಗೋಶಾಲೆ ಕೊಟ್ಟಿದ್ದೇವೆ. ಒಂದಷ್ಟು ಹೆಚ್ಚು ಗೋವುಗಳಲ್ಲಿದೆ, ನೀಲಾವರದಲ್ಲಿದೆ. ಮತ್ತು ನಾವು ಹೇಳಿದರೆ ಯಾವ ಗೋಶಾಲೆಯಲ್ಲಿ ಆ ಒಂದು ಕಟುಕರ ಕೈಗೆ ಹೋಗುವಂಥ ಗೋವುಗಳನ್ನು ಸಂರಕ್ಷಿಸ್ತಾರೆ ಅಲ್ಲಿಗೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ. ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ನಾವು ವರ್ಷಕ್ಕೆ ಒಂದು 200-300 ಲೋಡ್ ಹುಲ್ಲು ಹೋದರೆ ನಾವು ಒಂದು 100 ಹಸುಗಳನ್ನು ರಕ್ಷಣೆ ಮಾಡಿ ಕಳಿಸ್ತೇವೆ. ಇವತ್ತು ನಮ್ಮ ಅಭಿಯಾನ ಆರಂಭ ಆದಮೇಲೆ 1000 ಇದ್ದ ಸಂಖ್ಯೆ ನೀಲಾವರ ಗೋಶಾಲೆಯಲ್ಲಿ 2500 ಸಂಖ್ಯೆ ತಲುಪಿದೆ. ನಾನು ಕೂಡ ಸರ್ಕಾರಕ್ಕೂ ಕೂಡ, ಯಾವುದೇ ಸರ್ಕಾರ ಇರಲಿ, ನಮ್ಮ BJP ಪಕ್ಷದ ಅಧಿಕಾರ ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಸರ್ಕಾರದ ವತಿಯಿಂದ ಒಂದು ತಾಲೂಕಿನಲ್ಲಾದರೂ ಒಂದು ಗೋಶಾಲೆ ಮಾಡಬೇಕು, ಸರ್ಕಾರವೇ ಅದನ್ನು ನೋಡಿಕೊಳ್ಬೇಕು. ಕೇವಲ ಪ್ರಚಾರಕ್ಕೋಸ್ಕರವಾಗಿ ನಾವು ಗೋವುಗಳನ್ನು ಸಂರಕ್ಷಣೆ ಮಾಡ್ತೇವೆ ಅಂತ ಯಾವ ಪಕ್ಷದವರು ಮಾತಾಡಬಾರ್ದು. ನಾವು ಖಂಡಿತವಾಗಿಯೂ ನಮ್ಮ ಸರ್ಕಾರ ಬಂದರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕೂಡ ಹಕ್ಕೊತ್ತಾಯನ ಮಾಡುವಂಥ ಒಂದು ಕೆಲಸವನ್ನು ಸ್ವಾಮೀಜಿಯವರ ಮೂಲಕ ನಾವು ಮಾಡ್ತೇವೆ ಅಂತಕ್ಕಂಥ ಮಾತಾಡ. ತಾಲೂಕಿಗೊಂದು ಗೋಶಾಲೆ ಸ್ಥಾಪನೆ, ತಾಲೂಕಿಗೊಂದು ಗೋಶಾಲೆ ಆಗಬೇಕು. ಈಗ ಏನು ನೀಲಾವರದಲ್ಲಿದೆ ಅದೇ ಥರ ಒಂದು 2 ಸಾವಿರ. ಈಗ ಬೈಂದೂರಿನಲ್ಲಿ ಮಾನ್ಯ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರು ಈ ಆಕ್ಸಿಡೆಂಟ್ ಆದ ಗೋವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ಗೋಶಾಲೆಯನ್ನು ಮಾಡಿದ್ದಾರೆ. ಹಾಗೆ ಅಂದರೆ ಅಂಥ ಒಂದು ಬೇರೆ ಬೇರೆ ಆ್ಯಂಗಲ್ನಲ್ಲಿ ಇಂಥ ಕೆಲಸಗಳು ಆಗಬೇಕು ಅನ್ನೋದು. ಸರಿ, ತಾವು ಹೇಳಿದಂತೆ ಹಲವಾರು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಕ್ರಿಕೆಟ್ ಕ್ಲಬ್ಗಳು ಭಾಗವಹಿಸಿದೆ ಮತ್ತು ಇದರ ಯಶಸ್ವಿಯಲ್ಲಿ ಅವರ ಒಂದು ಪಾತ್ರವೂ ಕೂಡ ದೊಡ್ಡದ್ದು ಅಂತ ತಾವು ಹೇಳಿದ್ದೀರಿ. ಅದರೊಂದಿಗೆ ವ್ಯಕ್ತಿಗತವಾಗಿ ಈಗ ನಾನೊಬ್ಬ ವ್ಯಕ್ತಿ, ನನಗೂ ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ತವಕ, ಆಸೆ, ಆಸಕ್ತಿ ಇದ್ದರೆ
ಭಾಗವಹಿಸುವ ಸಾಧ್ಯತೆಗಳು ಇದೆಯಾ ಮತ್ತು ಹೇಗೆ ಭಾಗವಹಿಸುವುದು ಮತ್ತು ಈಗಾಗಲೇ ಭಾಗವಹಿಸಿದ್ದಾರಾ? ಈಗ ವ್ಯಕ್ತಿಗತವಾಗಿ ನಮಗೆ ಎಷ್ಟೋ ಜನ ಫೋನ್ ಮಾಡಿದ್ದಾರೆ, ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿ, ನನಗೆ ಇದಕ್ಕೊಂದು ನನಗೇನಾದರೂ ಸಹಾಯ ಮಾಡಬೇಕು, ಅಳಿಲು ಸೇವೆಯಾದರೂ ಅಳಿಲು ಸೇವೆ ಮಾಡಬೇಕು, ನಿಮ್ಮ ಅಕೌಂಟ್ ನಂಬರ್ ಇದೆಯಾ ಕೇಳಿದ್ದಾರೆ. ಇಲ್ಲಿಯ ತನಕ ನಾವು 1 ರೂಪಾಯಿ ಯಾವುದೇ ಒಂದು ಅಕೌಂಟ್ ನಮ್ಮ ಸಂಸ್ಥೆಯಲ್ಲಿ ಇಲ್ಲ. ನಾವು ಅವರಿಗೆ ಇಷ್ಟೇ ಗೈಡೆನ್ಸ್ ಮಾಡ್ತೇವೆ, ನಿಮಗೆ ಏನಾದರೂ ಕೊಡಬೇಕಿದ್ರೆ ನಾವು ಗೋಶಾಲೆಗಳನ್ನು ನಿಮ್ಮ ಸಂಪರ್ಕ ಮಾಡ್ತೇವೆ, ಅಲ್ಲಿಗೆ ಏನಾದರೂ ಕೊಡಿ. ಈಗ ನಾವು ಹೇಳಿ ಎಷ್ಟೋ ಜನ ಹಣವನ್ನು ಚೆಕ್ಕನ್ನು ಕೂಡ ಗೋಶಾಲೆಗೆ ಕೊಟ್ಟಿದ್ದಾರೆ. ಇಂಥ ಗೋಶಾಲೆ ಅಂತ ನಾವು ಹೇಳುವುದಿಲ್ಲ, ನೀವು ಆಲೋಚನೆ ಮಾಡಿ ಇಂಥ ಯಾವ ಗೋಶಾಲೆಗೆ ಬೇಕಾದರೂ ಕೊಡಿ ಅಂತ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಇನ್ನೂ ಕೆಲವರಿಗೆ ಹೇಳಿದ್ದೇವೆ, ನಿಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಗೋಶಾಲೆಯಲ್ಲಿ ಬಂದು ಆಚರಿಸಿ. ಎಲ್ಲೋ ಹೋಗಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹೋಗಿ ಒಂದು 10-20 ಸಾವಿರ ರೂಪಾಯಿ 2-3 ಜನ 4-5 ಜನ ಊಟ ಮಾಡಿ ಬಿಲ್ ಮಾಡೋದಕ್ಕಿಂತ ಒಂದು 5,000 ರೂಪಾಯಿ ಆ ಗೋಗಳಿಗೆ ಕೊಡಿ ಅಂತ. ನನ್ನ ಮಗಳ ಒಂದು ಜನ್ಮದಿನವನ್ನು ನಾನು ಗೋಶಾಲೆಯಲ್ಲಿ ಅದೇ ರೀತಿ ಉಡುಪಿ ಜಿಲ್ಲೆ 100ಕ್ಕೂ ಹೆಚ್ಚು ಜನ ನಾವು ಅಭಿಯಾನ ಆರಂಭ ಮಾಡಿದ ಮೇಲೆ ಅವರ ಮಕ್ಕಳ ಜನ್ಮದಿನವನ್ನು ಆಚರಿಸಿದ್ದಾರೆ, ಗೋಶಾಲೆಯಲ್ಲಿ ಆಚರಿಸಿದ್ದಾರೆ. ಸರಿ. ಅನಂತರ ಎಷ್ಟೋ ಜನ ನಮ್ಮ ಸ್ನೇಹಿತರು ಕೆಲವರು ಕೋವಿಡ್ ಸಂದರ್ಭದಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು, ಅವರ ಮನೆಯವರು ಅವರ ಒಂದು ನೆನಪಿಗಾಗಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅನಂತರ ಬೇರೆ ಬೇರೆ ಈಗ ಕೆಲವು ಜನ ಅವರ ಒಂದು ವಿವಾಹ ವಾರ್ಷಿಕೋತ್ಸವವನ್ನು ಅಲ್ಲಿ ಆಚರಿಸಿದ್ದಾರೆ. ಕೆಲವರು ತಂದೆ ತಾಯಿ ತೀರಿ ಹೋದಾಗ ಅವರ ನೆನಪಿಗೋಸ್ಕರ ಹುಲ್ಲನ್ನು ಕೊಟ್ಟಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗುವ ಸಂದರ್ಭದಲ್ಲಿ ನಾವು ಬಹಳಷ್ಟು ಆ ಒಂದು ಪ್ರತಿ ಗ್ರಾಮದಿಂದ ಗೋವುಗಳಿಗೆ ರಾಮನ ಒಂದು ಅಲ್ಲಿ ಏನು ರಾಮಲಲ್ಲನ ಪ್ರತಿಷ್ಠಾಪನೆ ಆದ ದಿನ ಗೋಶಾಲೆಗೆ ಹೋಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಸಾವಿರಾರು ಲೋಡ್ಗಳು ಬಂದಿದೆ. ಇದು ಒಂದು ನಾವಂದರೆ ಯಾವುದೇ ಸಂದರ್ಭ, ನರೇಂದ್ರ ಮೋದಿಯ ಜನ್ಮದಿನದಂದು ಬೇರೆ ಬೇರೆ ಸಂಘ ಸಂಸ್ಥೆಯವರು, ಭಾಜಪದವರು, ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಬಂದು ನರೇಂದ್ರ ಮೋದಿ ಜನ್ಮದಿನವನ್ನು ಗೋವುಗಳಿಗೆ ಮೇವು ಕೊಟ್ಟು, ಈ ನಮಗೆ ಮನಸ್ಸಿದ್ದರೆ ಮಾರ್ಗ ಅನ್ನುವ ಒಂದು ಮಾತಿನಂತೆ ನಾವು ಯಾವ ಸಂದರ್ಭಕ್ಕಾಗಿ ಸಿಕ್ಕಿದ ಸಂದರ್ಭವನ್ನು ಈ ಗೋಸೇವೆಗೆ ಮೀಸಲಿಡುವಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ. ಸರಿ. ಯಾವುದೇ ದಾನಗಳು ಪೋಲಾಗಬಾರದು, ಹಾಳಾಗಬಾರದು. ಈ ನಿಟ್ಟಿನಲ್ಲಿ ನಿರ್ವಹಣೆ ಮುಖ್ಯ ಮತ್ತು ಸಾಗಣೆ ಸಂಗ್ರಹಣೆಗಳು ಮುಖ್ಯ ಮತ್ತು ಹುಲ್ಲುಗಳ ಆಯ್ಕೆಯಲ್ಲಿಯೂ ಕೂಡ ಗಮನ ಹರಿಸುವುದು ಮುಖ್ಯ. ಇಲ್ಲಿ ತಮ್ಮ ಹೆಜ್ಜೆಗಳು ಏನು? ಇಲ್ಲ, ನಮಗೆ ಇಲ್ಲಿ ನಾವು ಒಂದು ದಿನ ಓವರ್ಲೋಡ್ ಬರುತ್ತೆ, ಅಂಥ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾಗಿ ಇಲ್ಲ. ಹಸಿ ಹುಲ್ಲುಗಳು ನಮಗೆ ಅಂತ ಎಷ್ಟು ಬಂದರೂ ಕೂಡ ಸಾಕಾಗುವಂಥದ್ದಿಲ್ಲ. ಒಣ ಹುಲ್ಲುಗಳಿಗೆ ಅದಕ್ಕೆ ಈಗ ಎಲ್ಲ ಗೋಶಾಲೆಗಳು ಸಂಗ್ರಹಣೆಗೆ ಸಾಕಷ್ಟು ವ್ಯವಸ್ಥೆ ಇದೆ. ಒಣ ಹುಲ್ಲು ಬಂದರೆ ನಿಮ್ಗೆ ವರ್ಷ ಪೂರ್ತಿ ಆಗ್ತದೆ. ನಾವು ಒಣ ಹುಲ್ಲು ಬೆಳೆಯುವ ಸಂದರ್ಭದಲ್ಲಿ ಒಣ ಹುಲ್ಲು ಅಭಿಯಾನವನ್ನೇ ಜಾಸ್ತಿ ಒತ್ತನ್ನು ಕೊಡ್ತೇವೆ. ಅಂದರೆ ನಾವು ಏನು ಸಂಗ್ರಹ ಮಾಡಿದಂಥ ಹುಲ್ಲುಗಳು ವರ್ಷ ಪೂರ್ತಿ ಇರಬೇಕು ಅನ್ನುವಂಥದ್ದು ನಮ್ಮ ಆಲೋಚನೆ ಆಗಿದೆ. ಕೃಷಿಕರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹೌದು, ವಿಶೇಷವಾಗಿ ಕೃಷಿಕರು, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಒಂದು 2 ವರ್ಷದ ಈಚೆಗೆ ನೇರವಾಗಿ ಕೃಷಿಕನನ್ನು ಸಂಪರ್ಕ ಮಾಡ್ತಾ ಇದ್ದೇವೆ. ಅವರು ಬೆಳೆದಂಥ ಬೆಳೆಯಲ್ಲಿ ಒಂದಷ್ಟು, ಈಗ ಕೆಲವರು 10 ಪಿಂಡಿ 20 ಪಿಂಡಿ 100 ಪಿಂಡಿ, ಕೆಲವರು ಇಡೀ ಅವರು ಬೆಳೆದಂಥ ಹುಲ್ಲನ್ನೇ ನಮ್ಮ ಗೋಶಾಲೆಗೆ ಕೊಟ್ಟಿದ್ದಾರೆ. ಆ ಊರಿನ ಸಂಘ ಸಂಸ್ಥೆಯವರು ಅದನ್ನು ಒಟ್ಟಾಗ್ತಾರೆ. ನೋಡಿ ಎಂಥ ಒಂದು ಅವಿನಾಭಾವ ಸಂಬಂಧ ಬೆಳೀತದೆ. ಇದರಲ್ಲಿ ಒಂದು ಸಂಘಟನೆ ಹೇಗೆ ಬೆಳೀತದೆ ಅನ್ನೋಕ್ಕೆ ಸಾಕ್ಷಿ. ರೈತರು ಹುಲ್ಲನ್ನು ಕೊಡ್ತಾರೆ, ಸಂಘಟನೆಯವರು ಒಟ್ಟು ಮಾಡ್ತಾರೆ. ಆ ಊರಿನಲ್ಲಿರ್ತಕ್ಕಂತಹ ಟಿಪ್ಪರ್ ಮಾಲೀಕರಿರ್ಬೋದು, ಗೂಡ್ ರಿಕ್ಷಾ ಇರ್ಬೋದು, ಪಿಕಪ್ ಫ್ರೀಯಾಗಿ ಸಾಗಣೆ ಮಾಡ್ತಾರೆ. ಅದೇ ಕೇಳಿದ್ದು ನಾನು, ಸಾಗಣೆ ಸಂಗ್ರಹಣೆ ಫ್ರೀಯಾಗಿ ಸಾಗಣೆ ಮಾಡ್ತಾರೆ. ಅಂದರೆ ಈ ಅಭಿಯಾನದಲ್ಲಿ ಯಾರು ಕೂಡ ಕಮರ್ಷಿಯಲ್ ಆಗಿ ಯಾರು ಕೂಡ ಒಂದು ಬಾಡಿಗೆ ಸಹ ತಗೊಂಡದ್ದು ನನ್ನ ನೆನಪಿಗಿಲ್ಲ. ಇಷ್ಟು ಲಕ್ಷಾಂತರ, ಈ ಸಾವಿರಾರಲ್ಲ, ಈಗ ಒಂದು ಹತ್ತತ್ರ 1 ಲಕ್ಷ ಲೋಡ್ ಬಂದಿರ್ಬೋದು. 5 ವರ್ಷದ ಕಥೆ ಇದು. ಅಷ್ಟು ಅಂದರೆ ನಿಮ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಹೇಳದೆ ಅಥವಾ ನಮ್ಮ ಪ್ರೇರಣೆಯಿಂದ ಗೋಶಾಲೆಯಲ್ಲಿ ಸಿಕ್ಕಾಪಟ್ಟೆ ಲೋಡ್ ಬರ್ತದೆ. ದಿನಕ್ಕೊಂದು ಲೋಡ್ ಬರ್ತದೆ. ಎಲ್ಲ ಚಾಲಕರಿಗೂ ವಾಹನ ಮಾಲಕರಿಗೂ ಕೂಡ ತಾವು ಚಿರಋಣಿಗಳಾಗಿ, ಖಂಡಿತವಾಗಿ ಚಾಲಕ ಮಾಲಕರಿಗೆ, ವಾಹನ ಮಾಲೀಕರಿಗೆ ಅಥವಾ ರಿಕ್ಷಾ ಮಾಲೀಕರು ಇರ್ಬೋದು, ಅವರಿಗೆ ನಾವು ಚಿರಋಣಿಯಾಗಿರ್ತೇವೆ. ನಮಗೊಂದು ಆಸೆ ಇದೆ, ನಾವೊಂದು 5 ವರ್ಷಗಳನ್ನು ಪೂರೈಸಿದ ನಂತರ ನಮ್ಮ ಹತ್ರ ಇಡೀ ಯಾರೆಲ್ಲ ಕೊಟ್ಟಿದ್ದಾರೆ, ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ, ಅವ್ರದ್ದೆಲ್ಲ ನಮ್ಮ ಹತ್ರ ಸಂಪರ್ಕ ಇದೆ, ಡಾಟಾ ಇದೆ, ಎಲ್ಲ ಡಾಟಾ ಇದೆ. ಅವ್ರನ್ನೆಲ್ಲ ಒಂದು ಸಂಪರ್ಕ ಮಾಡಿ ಒಂದು ಗೋಸೇವಕರ ಸಮಾವೇಶ ಅಂತ ಮಾಡಬೇಕು. ಯಾಕಂದರೆ ಯಾವುದ್ಯಾವುದೋ ನಾವು ಇನ್ನೂ ಆಗ 1,000 ಜನರನ್ನು ಕರೆದು, ಎಲ್ಲ 1000 ಸಂಘ ಸಂಸ್ಥೆಯನ್ನು ಕರೆದು ಅವರಿಗೆ ಇನ್ನೂ ಜಾಸ್ತಿ, ಅವರಿಂದ ಮತ್ತೊಂದು 1000 ಆದರೆ
ಇನ್ನೂ ಈ ಅಭಿಯಾನ ಯಶಸ್ವಿ ಆಗ್ತದೆ, ಮತ್ತೆ ಜನ ಗಟ್ಟಿಯಾಗಿ ಒಂದು ಸೇವೆಯನ್ನು ಮಾಡ್ತಾರೆ. ನಾವು ಯಾರಿಗೂ ಕೂಡ ನೀವು 365 ದಿನ ಗೋ ಸೇವೆ ಮಾಡ ಅಂತ ಹೇಳುವುದಿಲ್ಲ. ಎಷ್ಟೋ ಜನ ನನಗೆ ಹೇಳಿದ್ದಾರೆ, ನೀವು ಆರಂಭದಲ್ಲಿ ನಾವು ಮಾಡುವಾಗ ನಮ್ಮ ನಗಾಡಿದ್ದಾರೆ, ನಿಮ್ಗೇನು ಬೇರೆ ಕೆಲಸ ಇಲ್ಲ ಇದನ್ನೆಲ್ಲ ಮಾಡೋಕತ್ತ ಅಂತ. ನಾನು ಹೇಳಿದೆ, ನನ್ನ ಒಬ್ಬರಿಂದ ಇದಲ್ಲ, ಇದು ಜನರಿಂದ ಆದ ಸಂಘಟನೆ. ಜನರೇ ಇದಕ್ಕೆ ಅಭಿಯಾನವನ್ನು ಆಂದೋಲನ ಮಾಡಿದ್ದು ಜನರು. ಈಗ ಪೃಥ್ವಿರಾಜ್ ಶೆಟ್ಟಿ ಆಗ್ಬೋದು, ನಮ್ಮ ತಂಡ ಒಂದಷ್ಟು ಜನ ನಮ್ಮ ತಂಡ ಇದ್ದಾರೆ, ಒಂದು 25, 30, 50 ಜನರ ತಂಡ ಇದೆ. ಅವರೆಲ್ಲ ಇದರಲ್ಲಿ ಸಕ್ರಿಯರಾಗಿದ್ದಾರೆ. ಯಾರು ಕೂಡ ಇದರಲ್ಲಿ ಯಾರಿಗೂ ಕೂಡ ಯಾವುದೇ ಒಂದು ಇದಿಲ್ಲ. ಯಾರು ಕೂಡ ಡೀಸೆಲ್ ಎಷ್ಟೋ ಲಕ್ಷಾನುಗಟ್ಟಲೆ ಡೀಸೆಲ್ ಹಾಕಿದ್ದಾರೆ ತಿರುಗಲಿಕ್ಕೆ. ಯಾರು ಕೂಡ ಅಪೇಕ್ಷೆ ಇಲ್ಲ, ಇದರಲ್ಲಿ ಏನು ನಮಗೆ ಕಿರೀಟ ಬರುವುದಿಲ್ಲ, ಫಲಾಪೇಕ್ಷೆ ಇಲ್ಲ, ಏನೂ ಇಲ್ಲ, ಪ್ರತಿಷ್ಠೆಯ ವಿಷಯ ಏನು ಪ್ರತಿಷ್ಠೆ ವಿಷಯ ಇಲ್ಲ. ನಮಗೆ ಟೀಕೆಗಳು ಕೂಡ ತುಂಬ ಎದುರಾಗಿತ್ತು ಆರಂಭದಲ್ಲಿ. ಅನಂತರ ಯಾವ ಟೀಕೆಗೂ ನಮ್ಮ ಕೆಲಸವೇ ಉತ್ತರ ಅಂತಕ್ಕಂಥದ್ದು ಒಂದನ್ನೇ ನಾವು ಅಳವಡಿಸಿಕೊಂಡವರು. ರಾಜಕೀಯ ಉತ್ತರದಾಯಿತ್ವದ ಆಕಾಂಕ್ಷೆಯೂ ಇಲ್ಲ, ಏನಿಲ್ಲ. ರಾಜಕೀಯದ ಆಸೆ ಇರುವುದಾದ್ರೆ ನಮಗೆ ಬೇರೆ, ನಾನು ಯುವ ಮೋರ್ಚಾ ಅಧ್ಯಕ್ಷ, ನನಗೆ ಕೆಲಸ ಮಾಡುವುದಾದ್ರೆ ಅದಕ್ಕೆ ಹಿಂದೆ ಕೂಡ ನಾನು ಯುವ ಮೋರ್ಚಾ ಉಪಾಧ್ಯಕ್ಷನಾಗಿದ್ದೆ, ರಾಜ್ಯ BJPಯ ಪಂಚಾಯತ್ ರಾಜ್ ಪ್ರಕೋಷ್ಠದ ಸದಸ್ಯನಾಗಿದೆ. ನಮ್ಮ ಪಕ್ಷದಲ್ಲಿ ಬಲಿಷ್ಠ ಸಂಘಟನೆ ಇದೆ. ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲೂ ಇದನ್ನು ತರುವುದಿಲ್ಲ, ಇದರಲ್ಲಿ ಎಲ್ಲೂ ಪಕ್ಷವನ್ನು ತರುವುದಿಲ್ಲ. ನಮಗೆ ಕೆಲಸ ಮಾಡ್ಲಿಕ್ಕೆ ಬೇರೆ ಬೇರೆ ಸಂಘಟನೆ ಇಲ್ಲ. ನಾನು ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿದವರು. ಸರಿ, ಈ ಅಭಿಯಾನದಲ್ಲಿ ಭಾಗವಹಿಸುವವರು ಗೋ ಸೇವಕರು ಅಂತ ಪರಿಗಣಿಸಲ್ಪಡ್ತಾರೆ ಮತ್ತು ಗುರುತಿಸಿಕೊಳ್ತಾರೆ ಅಲ್ವಾ? ಹೌದು, 100%. ಎಲ್ಲರೂ ಗೋ ಸೇವಕರಾಗ್ತಾರೆ. ಹೌದು, ಗೋವಿನ ನಿಜವಾಗಿ ಸೇವೆ ಮಾಡುವರಲ್ವಾ? ಸರಿ, ಗೋ ಸೇವಕರಾಗಿ ಇಲ್ಲಿ ಪರಿವರ್ತಿತರಾಗಬಹುದು. ಈ ಅವಕಾಶ ಇದೆ, ಖಂಡಿತವಾಗಿದೆ. ನಿಮಗೆ ಕೇವಲ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನಾವು ಗೋಪ್ರೇಮವನ್ನು ಮೆರೆದರೆ ಸಾಲದು. ಎಲ್ಲ ಯುವಕರಿಗೆ, ಯುವ ಜನಾಂಗಕ್ಕಿರ್ಬೋದು, ವಿದ್ಯಾರ್ಥಿ ಸಮುದಾಯ ನಿಜವಾದ ಗೋ ಸೇವಕರಾಗಬೇಕು. ನಿಜವಾದ ಗೋ ವರ್ಷದಲ್ಲಿ ಒಂದು ದಿನ, ನೀವು ವರ್ಷದಲ್ಲಿ ಪ್ರತಿದಿನ ನಾವು ಮಾಡಿ ಅಂತ ಹೇಳೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಇಷ್ಟ ಆಲೋಚನೆ ಮಾಡಿದ್ರಾಯಿತು. ವರ್ಷದಲ್ಲಿ ಒಂದಿನ ಯಾವುದಾದ್ರೂ ಒಂದು ಗೋಶಾಲೆಗೆ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು, ನಿಮ್ಮ ಮನೆ ಹತ್ರ ಇರ್ತಕ್ಕಂಥದ್ದು, ಅಥವಾ ಈ ಅಭಿಯಾನ ಮಾಡುವಾಗ ಈ ಗೋವಿಗಾಗಿ ಮೇವು ಸಂಘಟನೆಯವರಿಗೆ ಹೇಳಬೇಕು, ಅವ್ರ ಹತ್ರ ಕೇಳಬೇಕು, ಯಾವುದೂ ಇಲ್ಲ ನಮ್ಮದು. ಇದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲದಂಥ ಸಂಘಟನೆ. ನೀವು ಯಾವುದೇ ಹೆಸರಲ್ಲಿ ಇಡಿ, ಗೋವಿಗಾಗಿ ಮೇವು ಇಲ್ದಿರಿ, ಗೋವಿಗಾಗಿ ನಾವು ಇಡಿ, ನಮಗೆ ಸಂಬಂಧ ಇಲ್ಲ. ಕೆಲಸವನ್ನು ಮಾಡಿದ್ರಾಯ್ತು. ಇದು ಆಗ ನಾವು ಒಂದು ಪಟ್ಟಂಥ ಸಂಕಲ್ಪ ಇರ್ಬೋದು, ನಮಗೇನು ನಾವು ಆಸೆಯನ್ನು, ಒಂದು ಗೋ ಸೇವೆಯನ್ನು ಪ್ರತಿ ಗ್ರಾಮದ ಯುವಕರು ಮಾಡಬೇಕು, ನಮಗೊಂದು ತೃಪ್ತಿ ಇದೆ. ಇವತ್ತು ಮೊಬೈಲ್ ಇಡುವಂಥ ಕಾಲದಲ್ಲಿ ಅವ್ರ ಕೈಯಲ್ಲಿ ಹುಲ್ಲನ್ನು ಇಡಿಸಿದ್ದೇವಂತ ಒಂದು ಆತ್ಮತೃಪ್ತಿ ಇದೆ. ಬಟ್ ಹುಲ್ಲುಗಳ ಆಯ್ಕೆಯಲ್ಲಿ ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು? ಹುಲ್ಲುಗಳ ಆಯ್ಕೆಯಲ್ಲಿ ಖಂಡಿತವಾಗಿಯೂ ನಾವು ಹಾಳಾದ ಹುಲ್ಲುಗಳನ್ನು ನಾವು ಯಾರೇ ನಮ್ಮ ಕರೆ ಮಾಡಿದ್ರು ಕೂಡ ಹುಲ್ಲುಗಳನ್ನು ನೀವು ಗುಣಮಟ್ಟದ ಹುಲ್ಲುಗಳನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳ್ತೇವೆ. ಹಸಿ ಹುಲ್ಲುಗಳಂತೂ ಫ್ರೆಶ್ ಆಗಿರೋದನ್ನೇ ಕಡಿತಾರೆ. ಒಣ ಹುಲ್ಲುಗಳನ್ನು ಆಯ್ಕೆ ಮಾಡುವಾಗ ಗುಣಮಟ್ಟದ ಆಯ್ಕೆ, ಯಾಕಂದರೆ ಅಲ್ಲಿ ಹಾಳಾದರೆ ನಾವು ಶೇಖರಣೆ ಮಾಡಿದರೆ ಅದು ಹಾಳಾಗ್ತದೆ. ಆದ್ದರಿಂದ ಅದ್ರ ಬಗ್ಗೆ ನಾವು ಕ್ವಾಲಿಟಿಯಲ್ಲಿ ನಾವು ಯಾರು ಕೂಡ ಜನರು ಕೂಡ ಇವತ್ತಿನ ತನಕ ಅವರು ಬಿಸಾಕುವುದನ್ನು ಕೊಟ್ಟಿಲ್ಲ, ಅವರು ಯೂಸ್ ಮಾಡುವುದನ್ನು ಮಾರುವುದನ್ನು. ಈಗ ಒಂದು ಪಿಂಡಿ ಹುಲ್ಲನ್ನು ಕೊಟ್ಟರೆ 150 ರೂಪಾಯಿ ಸಿಗ್ತದೆ ಅವರಿಗೆ. ಮೊನ್ನೆ ಒಂದು ದಿನ ನಮ್ಮ ರಾಜಧಾನಿ ರಾಜ ಯೂತ್ ಕ್ಲಬ್ ಬಾರ್ಕೂರ್ ಅಂತ ಅವರ ಒಂದು ನೇತೃತ್ವದಲ್ಲಿ ಸಾಧಾರಣ 1,000 ಪಿಂಡಿ ಹುಲ್ಲುಗಳನ್ನು ಸುಮಾರು 25 ಲಾರಿಗಳು, ಆ ದಿನದ ಒಂದು ಖರ್ಚೆ ಒಂದು 3 ರಿಂದ 4 ಲಕ್ಷ ರೂಪಾಯಿ ಆಗ್ಬೋದು. ಅದಕ್ಕೆ ಬಾಡಿಗೆ ಕೊಟ್ಟು ಆ ಹುಲ್ಲಿಗೆ ಹಣ ಕೊಟ್ಟು ಮಾಡುವುದಾದ್ರೆ ಇದೇ ರೀತಿ ಲಾರಿಗಳು ಹೇಳಿದ್ರೆ 100 ಲಾರಿಗಳು ಇಲ್ಲ, 30 ಲಾರಿಗಳು, 35 ಲಾರಿಗಳು, ಎಲ್ಲ ಟಿಪ್ಪರ್ಗಳು ಅಂತ ಒಂದು ದೊಡ್ಡ ದೊಡ್ಡ ಅಭಿಯಾನಗಳನ್ನು ಕೂಡ ಬೇರೆ ಬೇರೆ ಸಂಘಟನೆಯವರು ಮಾಡಿದ್ದಾರೆ. ಅವರಿಗೆ ಬೇರೆ ಬೇರೆ ಉದ್ಯಮಿಗಳಿರ್ಬೋದು, ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಹೀಗೆ ನಾನು ಒಂದೆರಡು ಸಂಘಟನೆಗಳ ಹೆಸರುವುದಿಲ್ಲ, 10 ಹಲವು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಕ್ರಿಯರಾಗಿರ್ತಕ್ಕಂತಹ ಬಹುತೇಕ ಸಂಘಟನೆಗಳಂತ ಹೇಳ್ತೇನೆ ನಾನು. ಯುವಕ ಮಂಡಲ ಇರ್ಬೋದು, ಎಲ್ಲ ಸಂಘಟನೆಗಳು. ಈ ಅಭಿಯಾನ ಜಿಲ್ಲಾ ವ್ಯಾಪ್ತಿಯನ್ನು ಬಿಟ್ಟು ಗಡಿ ಜಿಲ್ಲೆಗಳಿಗೂ ಕೂಡ ಒಂದಷ್ಟು ಮುಟ್ಟಿದೆಯಾ? ಮುಟ್ಟಿದೆ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಮ್ಮ ಒಂದು ಇದನ್ನು ನೋಡಿ 2 ವರ್ಷದ ಕೆಳಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ಜನ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ನೆಲೆಯಲ್ಲಿ ಸಿಟಿ ರವಿಯವರು ಅಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಅಲ್ಲೂ ಕೂಡ ಕೊಪ್ಪದಲ್ಲಿ, ಶೃಂಗೇರಿಯಲ್ಲಿ, ಪಕ್ಕದ ತೀರ್ಥಹಳ್ಳಿ ಕ್ಷೇತ್ರದ ಆಗುಂಬೆಯಲ್ಲೂ ಕೂಡ ನಾನು ಕೂಡ ಕೆಲವೊಂದು ಕಾರ್ಯಕ್ರಮ ಹೋಗಿದೆ. ನಾವು ಎಲ್ಲೇ ಕರೆದ್ರೂ ಕೂಡ ಅಲ್ಲಿಗೆ ಯಾಕೆ ಹೋಗ್ತೇವೆ ಕೇಳಿದರೆ, ನಾವು ತೀರ್ಥಹಳ್ಳಿ ಹೋಗಿ ಏನು ಮಾಡಲಿಕ್ಕಿಲ್ಲ, ನಾವು ಅಲ್ಲಿ ಹೋಗಿ ಒಂದಷ್ಟು ಅಲ್ಲಿನ ಗೋಶಾಲೆಗಳಿಗೆ ಏನಾದ್ರು ಪ್ರೇರೇಪಣೆ ಆಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ. ಸರಿ, ಗೋವಿಗಾಗಿ ಮೇವು ಅನ್ನುವಂಥ ಕಾರ್ಯಕ್ರಮದಲ್ಲಿ ಎಲ್ಲವೂ ಸರಿ ಇದೆ. ಅಂದರೆ ಮೇವು ಮಾತ್ರ ತಾವು ನೀಡ್ತೀರಿ,
ಬಟ್ ಗೋಗ್ರಾಸಗಳ ಒಂದಷ್ಟು ಅವಶ್ಯಕತೆಗಳು ಬಂದಲ್ಲಿ ಏನು ಮಾಡ್ತೀರಾ? ಇಲ್ಲ, ಗೋಗ್ರಾಸವನ್ನು ಕೂಡ ಕೆಲವರು ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ದಾರೆ. ಉದಾಹರಣೆಗೆ ಒಂದು ಕೆಲವು ಲಯನ್ಸ್ ಕ್ಲಬ್ಗಳು ಅವರು ಒಂದು ಲೋಡ್ ನಮ್ಮ ಹಿಂಡಿಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಹಿಂಡಿ ಫ್ಯಾಕ್ಟರಿ ಅವರು. ನೀವು ಯಾವುದನ್ನ ಗೋಗಳು ಏನೋ ಗೋವಿಗಾಗಿ ಮೇವು ಅಂದ್ರೆ ಕೇವಲ ಮೇವು ಅಂತಲ್ಲ, ಗೋಗ್ರಾಸವನ್ನು ಒಂದು ಉದ್ಯಮಿ ಇದ್ದಾರೆ, ಒಬ್ರು ಒಳ್ಳೆ ಒಂದು ಉದ್ಯಮದಲ್ಲಿ ಯುವ ಉದ್ಯಮಿ ಇದ್ದಾರೆ. ಅವರು ಎಲ್ಲಿವರೆಗೆ ಗೋಸೇವೆ ಅಂತ ಹೇಳಿದ್ರು, ಉಡುಪಿ ನಗರದವರು. ಅವರು ಉಡುಪಿ ನಗರದಲ್ಲಿ ಅವರು ಅವರಿಗೆ ಫ್ರೀ ಆದಾಗ ಅವ್ರದ್ದು ಗಾಡಿ ಇದೆ, ಅವರೇ ಅದರಲ್ಲಿ ಕೂತ್ಕೊಂಡು ಎಲ್ಲ ತರಕಾರಿ ಶಾಪ್ಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ತರಕಾರಿಗಳು, ಎಷ್ಟೇ ತರಕಾರಿಗಳನ್ನು ತೆಗೆದುಕೊಂಡು ಹೋಗಿ ಇಲ್ಲಿಗೆ ಹಾಕ್ತಾರೆ, ಇಲ್ಲಿ ಗೋಶಾಲೆಗಳಿಗೆ ಕೊಡ್ತಾರೆ. ನೀವು ಇದರಿಂದ ಪ್ರೇರೇಪಿತರಾದವರು ಎಷ್ಟು ಹಲವಾರು ಮಂದಿ ಇದ್ದಾರೆ. ಅದು ಎಷ್ಟೋ ಜನ ಪ್ರಚಾರಕ್ಕೆ ಬಯಸಿದವರಿದ್ದಾರೆ. ಇದು ಮೊನ್ನೆ ಮುಂಬೈಗೆ ಹೋದಾಗ, ನಾನು ಮೊನ್ನೆ ಮುಂಬೈಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಈ ವಿಷಯ ಪ್ರಸ್ತಾಪ ಆಗಿತ್ತು. ಒಬ್ಬರು ದೊಡ್ಡ ಉದ್ಯಮಿಯೊಬ್ಬರು ನನ್ನನ್ನು ಇಲ್ಲ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಕೇಳಿ, ಒಂದು ಕಾರ್ಯಕ್ರಮದಲ್ಲಿ ವಿಚಾರ ಕೇಳಿ, ಇಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ಅದು ಹೇಗೆ ರೀತಿ ಏನು, ನಾನು ನಾಡ್ದು ಊರಿಗೆ ಬಂದಾಗ ಗೋಶಾಲೆಗೆ ಭೇಟಿ ಕೊಡ್ತೇನೆ ಅಂತ ಹೇಳಿದರು. ಅಂದರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಜೀವನದಲ್ಲಿ ನಾವು ಕೋಟ್ಯಾನುಗಟ್ಟಲೆ ಸಂಪಾದನೆಯನ್ನು ಮಾಡ್ತೇವೆ, ನಮಗೆ ಅದರಲ್ಲಿ ಒಂದು 0.5% ಆದರೂ ಸಮಾಜಕ್ಕೆ ನೀಡಬೇಕು. ಗೋಸೇವೆ ಇರ್ಬೋದು ಅಥವಾ ಯಾವುದೇ ಸೇವೆ ಇರ್ಬೋದು. ಈಗ ನಾನು ಕೂಡ ನನ್ನ ಒಂದು ಕಾಲೇಜ್ ಜೀವನಗಳಿಂದ ಈ ಒಂದು ಸಾಮಾಜಿಕ ವ್ಯವಸ್ಥೆಗೆ ಬಂದವನು. 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ಕೂಡ ಆರ್ಥಿಕವಾಗಿ ದೊಡ್ಡ ಬಲಿಷ್ಠರಲ್ಲದೆ ಕೂಡ ರೈತ ಕುಟುಂಬದಿಂದ ನಾವೆಲ್ಲರೂ ಬಂದವರು. ನಮ್ಮ ಒಂದಷ್ಟು ದುಡಿದ ಭಾಗದಲ್ಲಿ ಒಂದು 0.5% ಆದರೂ ಸಮಾಜಕ್ಕೆ ನಾವು ಕೊಡಬೇಕು. ಪ್ರತಿಯೊಬ್ಬರು ಇದನ್ನು ಮಾಡಬೇಕು. ಗೋಸೇವೆ ಅಂತಲ್ಲ, ಯಾವುದೇ ಸೇವೆಯನ್ನು ಸಮಾಜಕ್ಕೆ ನಾವು ದುಡಿದ ಭಾಗದಲ್ಲಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋದು ನಮ್ಮ ಹಂಬಲ. ಬಟ್ ಈ ಅಭಿಯಾನ ಪಕ್ಷರಹಿತವಾದದ್ದು, ಧರ್ಮರಹಿತವಾದದ್ದು ಮತ್ತು ಗಡಿರಹಿತವಾದದ್ದು. ಹೌದು, ಯಾರೂ ಕೂಡ ನೀಡಬಹುದು. ಹೌದು, ಅಲ್ಲಿ ನಿದರ್ಶನಗಳು ಏನಿಲ್ಲ. ಅಲ್ಲ, ಕ್ರಿಶ್ಚಿಯನ್ ಧರ್ಮರಹಿತವಾದಂತಹ ಇಲ್ಲ, ಕ್ರಿಶ್ಚಿಯನ್ರವರು ಬಂದು ಕೊಟ್ಟಿದ್ದಾರೆ, ಮುಸ್ಲಿಂ ಧರ್ಮದವರು ಕೂಡ ಬಂದು ಕೊಟ್ಟಿದ್ದಾರೆ. ಕೋಟದಲ್ಲಿ ಒಂದು 2 ಗ್ರಾಮ ಪಂಚಾಯತ್ ಸದಸ್ಯರು, ಅದು ದೊಡ್ಡ ಎಲ್ಲ ಸರ್ವಧರ್ಮೀಯರು ಒಟ್ಟಾಗಿ ಕೊಟ್ಟಿದ್ದಾರೆ. ಸರ್ವಧರ್ಮೀಯರಿಗೆ ಪ್ರೇರೇಪಣೆ ಆಗಬೇಕು. ಹೌದು, ನಾವು ಹೇಳುದು, ನೀವು ನಮ್ಮ ಉದ್ದೇಶ ಈ ಒಂದು ಪ್ರೇರಣೆ ಆದರೆ ಅಲ್ಲಿ ಅದರಲ್ಲಿ ಮಹತ್ತರ ಬದಲಾವಣೆ ಕೂಡ ಆಗ್ಬಹುದು ಅನ್ನೋದು ನಮ್ಮ ನಿರೀಕ್ಷೆ ಇದೆ. ಗೋ ಸಂರಕ್ಷಣೆಗೂ ಕೂಡ ಈಗ ಸರ್ವಧರ್ಮೀಯರೆಲ್ಲ ಅವರು ಗೋಶಾಲೆಗೆ ಹೆಚ್ಚು ಬಂದರೆ ಅವರಿಗೆ ಒಂದು ಗೋ ಸಂರಕ್ಷಣೆ ಆಗುವಲ್ಲಿ ಅವರ ಮನ ಪರಿವರ್ತನೆ ಆಗಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಇದೆ. ಈಗ ಕೆಲವೊಂದು ಯುದ್ಧಗಳನ್ನು ಕತ್ತಿಯಿಂದ ಗೆಲ್ಬೋದು, ಕೆಲವೊಂದು ಯುದ್ಧಗಳನ್ನು ಪ್ರೀತಿಯಿಂದ ಗೆಲ್ಬೋದು. ನಾವು ಪ್ರೀತಿಯಿಂದ ಗೆಲ್ಲಲಿಕ್ಕೆ ಇದು ಸಹಕಾರಿ ಆಗಬೇಕು. ಗೋ ಸೇವೆ ಮಾಡಿ ಒಂದಷ್ಟು ಕೊಡುಗೆಯನ್ನು ನೀಡಬಹುದು, ಪ್ರೀತಿಯಿಂದ ಖಂಡಿತ ನೀಡುತ್ತದೆ ಅನ್ನೋದು ನಮ್ಮ ಆಶಾಭಾವನೆ. ಸರಿ, 5 ವರ್ಷಗಳ ಆಯಿತು, ಪಂಚವರ್ಷ. ಈಗ ತಾವು ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥ ಯೋಚನೆಯನ್ನು ಕೂಡ ಹಮ್ಮಿಕೊಂಡಿದ್ದೀರಾ. ಈ ಪಂಚವರ್ಷದಲ್ಲಿ ಮೆಟ್ಟಲಾಗಿ ಒಂದೊಂದೇ ವರ್ಷದಲ್ಲಿಯ ಈ ಅಭಿಯಾನದ ಯಶಸ್ಸಿನ ಪ್ರಗತಿ ಹೇಗಿದೆ? ಇಲ್ಲ, ನಮಗೆ ಆರಂಭಿಕವಾಗಿ ನಾವು ಬೇರೆಯವರ ಹತ್ರ ಸಂಪರ್ಕ ಮಾಡಬೇಕಿತ್ತು. ಅಂದರೆ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಅಂತಕ್ಕಂಥ ಸಂಪರ್ಕ ಮಾಡಬೇಕಿತ್ತು. ಈಗ ನಾವೇ ಕಾರ್ಯಕ್ರಮ ಮಾಡ್ತೇವೆ ಅಂತ ಒಂದು ಭಾವನೆ ಬಂದಿದೆ. ನಾವು 1-2 ವರ್ಷದಿಂದ ಒಂದಷ್ಟು ಸಂಘಟನಾತ್ಮಕವಾಗಿ ಇದನ್ನು ವಿಸ್ತಾರವನ್ನು ವ್ಯಾಪಿಸಿದ್ದೇವೆ. ಅಂದರೆ ಒಂದೊಂದು ಭಾಗಕ್ಕೆ, ಬೈಂದೂರು ವ್ಯಾಪ್ತಿಗೆ ಒಬ್ಬರಿಗೆ ಯಾರಿಗಾದರೂ ಚಾರ್ಜ್ ಕೊಟ್ಟು ಅವರನ್ನು ಸಂಪರ್ಕ ಮಾಡುವ ಹಾಗೆ, ಕುಂದಾಪುರ ಭಾಗಕ್ಕೆ, ಉಡುಪಿ ಭಾಗಕ್ಕೆ, ಬೇರೆ ಬೇರೆ ಭಾಗಕ್ಕೆ. ಅಂದರೆ ಇದರ ಪ್ರಗತಿ ಜಾಸ್ತಿ ಆಗ್ತದೆ ಬಿಟ್ಟರೆ ಕಳೆಗುಂದಲಿಲ್ಲ. ಮತ್ತು ಇದನ್ನು ಯಾರೂ ಕೂಡ ಇದನ್ನು ಯಾರ ಒತ್ತಡಕ್ಕೋಸ್ಕರವಾಗಿ ಮಾಡ್ತಾ ಇಲ್ಲ. ನಾನು ಕೂಡ ಹಾಗೆ ನನ್ನ ಒಂದು ಬಿಡುವಿನ ಸಂದರ್ಭದಲ್ಲಿ ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತೇನೆ. ಮತ್ತು ನಮ್ಮ ಸಾಮಾಜಿಕ ಚಟುವಟಿಕೆಗಳಿರ್ತದೆ. ಏನಲ್ದಿರೋ ವಾರಕ್ಕೊಂದು 2 ದಿನ ಈ ಒಂದು ಗೋವಿಗಾಗಿ ಮೇವು ಸಂಘಟನೆಗೋಸ್ಕರ ನಾವು ಸಮಯವನ್ನು ನಾನು ನನ್ನ ಒಂದು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಆ ನಂತರದ ದಿನಗಳಲ್ಲಿ ಮೇವಿನ ಕೊರತೆ ಕಾಡಿದ್ದಿದೆಯಾ ತಮ್ಮ ಅಭಿಯಾನ ಆರಂಭವಾದ ನಂತರ? ಈ ಮೇವಿನ ಕೊರತೆ ಮುಕ್ತಾಯ ಅಂತ ಇಲ್ಲ ಇದಕ್ಕೆ. ಇದೆ ಹಸುವಿನ ಕೊರತೆ. ಈಗ ಮನುಷ್ಯನಿಗೆ ನೀವು
ಇಕನಾಮಿಕ್ಸ್ನಲ್ಲಿ ಒಂದು ಮಾತಿದೆ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ. ಅದೇ ರೀತಿ ಈ ಗೋವಿನ ಒಂದು ಕೊರತೆ, ಮೇವಿನ ಕೊರತೆ, ಇದು ಯಾವತ್ತು ಅನ್ಫಿನಿಶ್ಡ್ ಸ್ಟೋರಿ. ಆದ್ದರಿಂದ ನಾನು ಉಡುಪಿ ಜಿಲ್ಲೆಯ ನಿಮ್ಮ ಒಂದು ಮಾಧ್ಯಮದ ಮೂಲಕ ಸಮಸ್ತ ಜನರಲ್ಲಿ ಒಂದು ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ಒಂದು ಜೀವನದಲ್ಲಿ ಹಲವಾರು ಪುಣ್ಯದ ಕೆಲಸಗಳನ್ನು ಮಾಡಿರ್ತೀರಿ. ಒಂದು ದಿನ, ವರ್ಷದಲ್ಲಿ ಒಂದು ದಿನ ಗೋಸೇವೆಯನ್ನು ಪ್ರತಿಯೊಬ್ಬರು ಮಾಡಿ, ನೀವು ಮಾಡುವ ಸಂಪಾದನೆಯಲ್ಲಿ ಒಂದು 0.05% ಆದರೂ ಗೋಸೇವೆಗೆ ಮೀಸಲಿಡಿ. ನಿಮಗೆ ಆರೋಗ್ಯದಲ್ಲಿ ವೃದ್ಧಿ ಆಗ್ತದೆ, ನಿಮ್ಮ ಜೀವನವೇ ಬದಲಾಗ್ತದೆ. ಆ ರೀತಿ, ಯಾಕಂದರೆ ನಿಮ್ಮ ತಾಯಿಯನ್ನು ಎಷ್ಟು ಪ್ರೀತಿ ಮಾಡ್ತೀರೋ ಅಲ್ಲಿರ್ತಕ್ಕಂಥ ಗೋಮಾತೆಯನ್ನು ಪ್ರೀತಿ ಮಾಡಿ ಅಂತಕ್ಕಂಥದ್ದು. ಯಾವುದೇ ಗೋಶಾಲೆ, ನೀವು ನಿಮ್ಮ ಮನಸ್ಸಿಗೆ ಬಂದ ಗೋಶಾಲೆಗೆ ಏನಾದರೂ ಕಿಂಚಿತ್ ಸಹಾಯವನ್ನು ಅಲ್ಲಿಯೇ ಹೋಗಿ ಮಾಡಿ ಅಂತಕ್ಕಂಥ ವಿನಂತಿಯನ್ನು ನಾನು ಮಾಧ್ಯಮದ ಮೂಲಕ ಮಾಡಿಕೊಳ್ತೇನೆ. ಹೆಚ್ಚುತ್ತಿರುವ ನಗರೀಕರಣದ ಸಮಸ್ಯೆಯಿಂದಾಗಿ ಮೇವಿನ ಕೊರತೆ ಸಾರ್ವತ್ರಿಕವಾಗಿ ಕಾಡ್ತಾ ಇದೆ. ಅದು ಗೋಶಾಲೆಗಳಿಗೂ ಕಾಡ್ತಾ ಇದೆ. ಇದಕ್ಕೆ ಪರಿಹಾರಗಳು ಏನು? ಈ ಪರಿಹಾರದ ನಿಟ್ಟಿನಲ್ಲಿ ಯೋಚಿಸುವುದಾದರೆ, ಮತ್ತೆ ಗೋಮಾಳಗಳ ಸಂರಕ್ಷಣೆ ಹಿನ್ನೆಲೆಯಲ್ಲಿ ಗೋವಿಗಾಗಿ ಮೇವು ಅಭಿಯಾನದವರು ಒಂದು ಸಣ್ಣ ಪ್ರಯತ್ನವನ್ನಾದರೂ ಮಾಡಿದ್ದೀರಾ? ಇಲ್ಲ, ನಾವು ಗೋಮಾಳಗಳ ಸಂರಕ್ಷಣೆಗೋಸ್ಕರವಾಗಿ ನಾವು ಆಲ್ರೆಡಿ ಒಂದು ಪ್ಲ್ಯಾನನ್ನು ಮಾಡಿದ್ದೇವೆ. ಪ್ರತಿ ಎಲ್ಲ ತಾಲೂಕು ಕಚೇರಿಗೆ ಒಂದು ಗೋಮಾಳಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವ ಬೇರೆ ಬೇರೆ ನಮ್ಮ ಸಂಘದವರು ಇರ್ಬೋದು, ಬೇರೆ ಬೇರೆಯವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಒಂದು ಫೈಲನ್ನು ರೆಡಿ ಮಾಡಿದ್ದೇವೆ. ಅಂದರೆ ಮುಂದಿನ ದಿನಗಳಲ್ಲಿ ನಗರೀಕರಣ, ನೀವು ಹೇಳಿದಾಗೆ ನಗರೀಕರಣ ಬಂದಾಗ ಯಾರೂ ಕೂಡ ಕೃಷಿಯನ್ನು ಮಾಡದೇ ಇದ್ದಂಥ ಪರಿಸ್ಥಿತಿ ಬರ್ಬೋದು. ಆಗ ಈ ಗೋಮಾಳಗಳು ಉಪಯೋಗಕ್ಕೆ ಬರ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಗೋಶಾಲೆಗಳು ಸರ್ಕಾರದ ಮಟ್ಟದಲ್ಲಿ ಆಗಲೇಬೇಕು. ಅದಾಗದೇ ಇದ್ದರೆ ಭಾಳ ಕಷ್ಟ ಇದೆ. ರೈತರಿಗೂ ಕೂಡ ಹಾಗೆ ಅವರ ನಾವು ಗೋ ಸಂರಕ್ಷಣೆಯನ್ನು ಕೇವಲ ಮಾಡಬೇಕು ಅನ್ನುವ ಒತ್ತಡವನ್ನು ರೈತರಿಗೆ ಏರಿದರೆ, ಅವರಿಗೂ ಕೂಡ ಆ ಒಂದು ಗೋಶಾಲೆಗಳಿಗೆ ಸೇರಿಸುವಂಥ ವ್ಯವಸ್ಥೆ ಇಲ್ಲದಿದ್ದರೆ ಅವರು ಕೂಡ ಕಂಗಾಲಾಗ್ತದೆ. ಆಗ ಕಟುಕರ ಕೈಗೆ ಹೋಗುವಂಥ ಸಂದರ್ಭಗಳು ಜಾಸ್ತಿ ಬರ್ಬೋದು. ಆದ್ದರಿಂದ ಇದಕ್ಕೆ ಪರಿಹಾರ ಗೋಶಾಲೆಗಳು ಆಗಬೇಕು. ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಇದನ್ನು ಮಾಡಲಿಕ್ಕೆ ತುಂಬ ಕಷ್ಟ. ಒಂದು ಗೋಶಾಲೆಯಲ್ಲಿ 1,000 ಹಸುಗಳಿದ್ದರೆ ತಿಂಗಳಿಗೆ ಒಂದು 25 ಲಕ್ಷ ರೂಪಾಯಿಯನ್ನು ತೆಗೆದಿಡಬೇಕಾಗ್ತದೆ. ಅಷ್ಟು ಮೇಂಟೆನೆನ್ಸ್ ಬರ್ತದೆ. ಅದರಿಂದ ಯಾವುದೂ ಕೂಡ ಅವರಿಗೆ ಇನ್ಕಮ್ ಸೋರ್ಸ್ ಬರುವುದಿಲ್ಲ. ಆದ್ದರಿಂದ ಸರ್ಕಾರವೇ ಇದನ್ನು ಮಾಡಬೇಕು ಅನ್ನುವ ಒಂದು ಹಕ್ಕೊತ್ತಾಯ. ಓಕೆ. ಈ ಗೋವಿಗಾಗಿ ಮೇವಿನಲ್ಲಿ ಈ ಹುಲ್ಲು ಅಥವಾ ಬೈಹುಲ್ಲುಗಳನ್ನು ಬಿಟ್ಟು ಕೆಲವೊಂದು ಕಡೆ ತರಕಾರಿ ಕೃಷಿಗಳು ಕೂಡ ಆಗ್ತದೆ. ಅಂಥ ತರಕಾರಿಗಳ ಕೆಲವೊಂದು ಮೇವುಗಳನ್ನು ಕೂಡ ಸಂಗ್ರಹ ಮಾಡುವ ಪ್ರಯತ್ನ ಮಾಡಿದ್ದೀರಾ? ಹೇಗೆ? ಇಲ್ಲ, ತರಕಾರಿಗಳಂದರೆ ಪಾಪ ರೈತರುಗಳು, ಹೌದು, ರೈತರೇ ಕಷ್ಟದಲ್ಲಿರ್ತಾರೆ. ಹಾಳಾದದಿದ್ದರೆ ಕೆಲವು ನಮ್ಮ ಕಾರ್ಯಕರ್ತರು ಸಂಗ್ರಹ ಮಾಡಿ ಗೋಶಾಲೆಗೆ ತಂದಿದ್ದಾರೆ. ತರಕಾರಿಗಳ ಈಗ ಗೆಣಸನ್ನು ಅಗೆದ ನಂತರ ಗೆಣಸನ್ನು ಅಂಥದ್ದೆಲ್ಲ ಕಡಲೆ ಸ್ವೀಕರಿಸ್ತಾರೆ. ಅಂಥದ್ದು ಕೂಡ ಬಂದಿದೆ. ಹೌದು, ಎಷ್ಟೋ ಫೋನ್ಗಳು ಬರ್ತದೆ. ಕೆಲವರಿಗೊಂದು ಅಭ್ಯಾಸ ಇದೆ. ಎಷ್ಟೋ ಫೋನ್ಗಳು ಬರ್ತದೆ, ನಮ್ಮ ತೋಟದಲ್ಲಿ ಒಂದು ಹುಲ್ಲಿತ್ತು, ಬಂದು ಕೊಯ್ಕೊಂಡು ಅಬ್ಸರ್ವ್ ಏನಿ ಅಂತ, ಆ ರೀತಿಯೂ ಹೇಳುವರಿದ್ದಾರೆ. ಆದರೂ ಕೂಡ ನಾವು ಯಾರಿಗೂ ಕೂಡ ವಾಪಸ್ ಹೇಳಿಲ್ಲ. ಹತ್ತಿರದಲ್ಲಿ ಸಂಘಟನೆಗಳಿದ್ರೆ, ಅವರೇನಾದರೂ ಕಾರ್ಯಕ್ರಮ ಮಾಡೋದಿದ್ರೆ ಇಂಥ ತೋಟದಲ್ಲಿ ಇದೆ ಅಂತಕ್ಕಂಥದ್ದನ್ನ, ಅಂದರೆ ನಾವು ನಮ್ಮ ಸ್ವಾರ್ಥವನ್ನು ಮಾತ್ರ ನೋಡಬಾರ್ದು. ತೋಟದಲ್ಲಿ ಹುಲ್ಲಿದ್ರೆ ಕೊಯ್ದಿಟ್ಟರೆ ಗಾಡಿಯನ್ನು ನಾವು ವ್ಯವಸ್ಥೆ ಮಾಡಿದ್ದು ಉಂಟು. ಬಟ್ ಕುಂದಾಪುರ ಭಾಗದಲ್ಲಿ ಹೆಚ್ಚಿನ ಸಂಘಟನೆಗಳು ಭಾಗವಹಿಸ್ತಾ ಇವೆ. ಬಟ್ ಅದು ನಮ್ಮ ಉಡುಪಿಯನ್ನು ದಾಟಿ ಒಂದಷ್ಟು ತೆಂಕಣ ದಿಕ್ಕಿಗೆ ಪ್ರಯಾಣ ಮಾಡಿದಾಗ ಕಡಿಮೆ ಕಾಪುವಿನಲ್ಲಿ ಭಾಗವಹಿಸಿದೆ. ಬಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಕಳದ ಭಾಗದವರು ಇಲ್ಲ, ಕಾರ್ಕಳದವರು ಮಾಡಿದ್ದಾರೆ. ಅಲ್ಲಿ ಗೋಶಾಲೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೆಬ್ರಿ ಗೋಶಾಲೆಗೆ ಹೋಗ್ತಾ ಇದ್ದಾರೆ. ಮತ್ತೆ ಹಾಗೆ ನಿಮ್ಗೆ ಅಂದ್ರೆ ಕಂಪ್ಯಾರಿಟಿವ್ಲಿ ಕಂಡಾಗ ಇನ್ನೂ ಹೆಚ್ಚು ಭಾಗವಹಿಸಬೇಕು. ಬೈಂದೂರು, ಕುಂದಾಪುರ, ಬ್ರಹ್ಮಾವರ ಹೆಚ್ಚು ಭಾಗವಹಿಸ್ತಾರೆ. ಈ ಭಾಗದಲ್ಲಿ ಜಾಸ್ತಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಕಳದವರು ಭಾಗವಹಿಸಿದ್ದಾರೆ. ಕಾರ್ಕಳದಲ್ಲಿ ಭಾರತೀಯ ಜನತಾ ಪಕ್ಷದವರು ಭಾಗವಹಿಸಿದ್ದಾರೆ. ರೈತಪರ ಸಂಘಟನೆಗಳು, ಹಾಗೆ ನಿಮ್ಮ ಪೆರಡೂರು, ಕುಕ್ಕೆಹಳ್ಳಿ ಈ ಭಾಗದ ಜಾಸ್ತಿ, ಕಾಪುವಿನಲ್ಲಿ, ಆಮೇಲೆ ಕಾಪು ನಗರದ ಕೆಲವು ಸಂಘಟನೆಗಳು ಭಾಗವಹಿಸಿ, ಹಿರೇಡ್ಕ ಭಾಗದಿಂದ, ಇಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕೂಡ ಭಾಗವಹಿಸಬೇಕು. ಇದು ನಾನು ಹೇಳೋದು, ನಮ್ಮಲ್ಲಿ ಒಂದು 10,000 ಸಂಘಟನೆ ಇದೆ. ನಾವಿನ್ನು ರೀಚ್ ಆಗಿದ್ದು ಒಂದು 800-700ರಿಂದ 1,000 ಒಳಗೆ. ಈ ಅಭಿಯಾನ ಯಶಸ್ವಿ ಆಗಬೇಕಾದ್ರೆ 10,000 ಸಂಘಟನೆಯವರು ಎದ್ದು ಈ ಒಂದು ಅಭಿಯಾನವನ್ನು ಎತ್ತಬೇಕು. ಇಲ್ಲಾಂದ್ರೆ ಅವರೇ ಒಂದು ಅಭಿಯಾನ ಸ್ಟಾರ್ಟ್ ಮಾಡಲಿ. ಈ ಗೋವಿಗಾಗಿ ಮೇವು ಬದಲು ಮತ್ತೊಂದೇನೋ ಇಡಲಿ, ಗೋಸೇವೆಯನ್ನು ಮಾಡಲಿ ಅಂತಕ್ಕಂಥ ನಮ್ಮ ಉದ್ದೇಶ ಅಷ್ಟೇ. ಬಟ್ ಇದಕ್ಕೆ ಒಂದಷ್ಟು ಜಾತೀಯತೆಯ
ಈ ಅಪವಾದಗಳು ನುಸುಳುವಂಥ ಸಾಧ್ಯತೆಗಳು ಕೂಡ ಇದೆ ಈಗಿನ ಪ್ರಸಕ್ತ ಸನ್ನಿವೇಶಗಳಲ್ಲಿ. ಇದಕ್ಕೆ ಯಾವ ರೀತಿಯಲ್ಲಿ ಸ್ಪಷ್ಟನೆ ಕೊಡ್ತೀರಾ? ಅಂದರೆ ಜಾತೀಯತೆ ಅಂದರೆ ಅರ್ಥ ಆಗಿಲ್ಲ. ಜಾತೀಯತೆ ಅಂದರೆ ಇದು ಕೇವಲ ಒಂದು ಪಕ್ಷ ಅಥವಾ ಒಂದು ಜಾತಿಗೆ ಸೀಮಿತವಾಗಿ ಗೋರಕ್ಷಣೆಯ ವಿಷಯದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಸಣ್ಣ ಅಪವಾದ ಬಂದರೂ ಕೂಡ ಒಂದು ಸ್ಪಷ್ಟನೆ ಬೇಕಾಗ್ಬೋದು. ಇಲ್ಲ, ಇದು ಒಂದು ಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ. ಎಲ್ಲೂ ಕೂಡ ಇದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿದ್ದಾರೆ. ಆ ರೀತಿ ಏನಿಲ್ಲ. ಬೇರೆ ಬೇರೆ ಪಕ್ಷದಲ್ಲಿರುವವರು ಭಾಗವಹಿಸಿದ್ದಾರೆ. ಬೇರೆ ಬೇರೆ ನಾನು ಹೇಳಿದ್ನಲ್ಲ, ಧರ್ಮೀಯತೆಯವರು ಭಾಗಿಸಿದ್ದಾರೆ. ಇದನ್ನು ಪಕ್ಷವಾಗಿ ಅಥವಾ ಬೇರೆ ಬೇರೆ ಆಲೋಚನೆಯಲ್ಲಿ ದೃಷ್ಟಿಕೋನದಲ್ಲಿ ನೋಡುವುದೇ ಬೇಡ. ಇದಕ್ಕೋಸ್ಕರ ಹೇಳ್ತಾ ಇದ್ದೀವಲ್ಲ, ನಿಮಗೆ ಗೋವಿಗಾಗಿ ಮೇವು ಅಂತಕ್ಕಂಥ ಹೆಸರನ್ನು ಇಡಲಿಕ್ಕೆ ಏನಾದರೂ ಆ ರೀತಿಯ ಅಡ್ಡಗಾಲು ಬಂದರೆ ನಿಮ್ಮದೇ ಹೆಸರಿನಲ್ಲಿ ಆರಂಭ ಮಾಡಿ, ನೀವು ಗೋಸೇವೆಯನ್ನು ಮಾಡಿ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ. ಯಾಕಂದರೆ ನಾವು ಗೋವಿಗಾಗಿ ಮೇವು ಹೆಸರಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಯಾರಿಗೂ ಕೂಡ ನಾವು ಇನ್ನೂ ಹೇಳಲಿಲ್ಲ, ಫೋರ್ಸ್ ಮಾಡಲಿಲ್ಲ. ನಮಗದರ ಅವಶ್ಯಕತೆಯೂ ಇಲ್ಲ. ನಾವು ಹೇಳೋದು ಗೋಸೇವೆಯನ್ನು ವರ್ಷದಲ್ಲಿ ಒಂದು ದಿನ ಮಾಡಿ ಅಂತಕ್ಕಂಥದ್ದನ್ನು ಒಂದೇ ಮಾತನ್ನು ಹೇಳ್ತೇವೆ ನಾವು. ಗೋಸೇವೆ ಮಾಡುವುದರಿಂದ ಏನು ಲಾಭ? ಯಾಕಂದರೆ ಲಾಭ ಬಡುಕತನದ ಸಮಾಜ ನಮ್ಮ ಎದುರಿಗಿದೆ. ಕೆಲವರು ಕಾಂಚಾಣದ ನಿಮಿತ್ತವಾಗಿ ದಾನ ಮಾಡ್ತಾರೆ, ಕೆಲವರು ಪ್ರತಿಷ್ಠೆಯ ವಿಷಯವಾಗಿ ದಾನ ಮಾಡ್ತಾರೆ ಮತ್ತು ಒಂದಷ್ಟು ತೃಪ್ತತೆಯನ್ನು ಹೊಂದ್ತಾರೆ. ಬಟ್ ಈ ವಿಷಯದಲ್ಲಿ, ಗೋಸೇವೆಯ ವಿಷಯದಲ್ಲಿ ತಾವು ಹೇಳಿದಂತೆ ಏನು ಧನ್ಯತಾ ಭಾವ, ಸಾರ್ಥಕತೆ, ಅದು ಒಂದು ಮಹತ್ತರವಾದಂಥ ಅನುಭವ. ಈ ನಿಟ್ಟಿನಲ್ಲಿ ಹೇಳುವುದಾದರೆ ಏನು ಲಾಭ? ಇಲ್ಲ, ನೀವು ಗೋವಿನಲ್ಲಿ ಮುಕ್ಕೋಟಿ ದೇವರುಗಳನ್ನು ನೋಡ್ತೇವೆ ಅಂತ ಹೇಳ್ತಾರೆ. ನಾವು ದೇವರ ಸೇವೆಯಲ್ಲಿ ಏನು ಲಾಭ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇರುವುದಿಲ್ಲ. ಗೋಸೇವೆಯಲ್ಲಿ ನೀವು ಗೋವಿನ ಮುಕ್ಕೋಟಿ ದೇವತೆಯಲ್ಲಿ ಹೋಲಿಸಿದರೆ ಅದು ದೈವತಾ ಕಾರ್ಯಕ್ಕೆ ಸಮಾನ ಅಂತಕ್ಕಂಥದ್ದು ನಮ್ಮ ಭಾವನೆ. ಇದನ್ನು ಸಾರ್ವಜನಿಕರು ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ, ಅಭಿಲಾಷೆ. ಜನ ಇದನ್ನು ಶ್ರೇಷ್ಠ ಕಾರ್ಯವಂತ ಪರಿಗಣಿಸಬೇಕಾ, ಮಹತ್ಕಾರ್ಯ ಅಂತ ಪರಿಗಣಿಸಬೇಕಾ, ಋಣ ಸಂದಾಯದ ಭಾಗ ಅಂತ ಪರಿಗಣಿಸಬೇಕಾ, ಪವಿತ್ರ ಕಾರ್ಯ ಅಂತ ಪರಿಗಣಿಸಬೇಕಾ, ಅಥವಾ ಇದೊಂದು ಸೇವಾ ಕೈಂಕರ್ಯ ಅಂತ ಪರಿಗಣಿಸಬೇಕಾ? ಇದೊಂದು ಸೇವಾ ಕೈಂಕರ್ಯ ಅಂತ ಪರಿಗಣಿಸಿದ್ರೆ ಸಾಕು. ಸೇವಾ ಕೈಂಕರ್ಯದ ಜೊತೆಗೆ ನನ್ನ ಜೀವನದಲ್ಲಿ ಪವಿತ್ರ ಕಾರ್ಯವನ್ನು ಕೂಡ ಮಾಡ್ತೇನೆ ಅಂತ ಜನ ಇದನ್ನು ಸ್ವೀಕರಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆ. ಈ ಒಂದು ಅಭಿಯಾನ ಒಂದು ಮಹಾಯಜ್ಞವಾಗಿ ಬದಲಾಗುವುದರಲ್ಲಿ ಸಾರ್ವಜನಿಕರು ಏನು ಮಾಡಬೇಕು? ಇಲ್ಲ, ಇದು ಮಹಾಯಜ್ಞವಾಗಿ ಪರಿವರ್ತನೆ ಆಗಬೇಕು ಅನ್ನೋದು ನಮ್ಮ ಭಾವನೆ ಅಲ್ಲ. ಆ ಆಶಯ ಇಲ್ಲವೇ? ಆಶಯ ಇದೆ. ಆದರೆ ಇದನ್ನು ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ, ಈ ಅಭಿಯಾನ ಅಲ್ಲದೆ ಇದ್ರೂ ಕೂಡ ಪ್ರತಿಯೊಬ್ಬರು ಗೋಸೇವೆಯನ್ನು ಮಾಡಿ ಅನ್ನೋದು ನಮ್ಮ ಅಭಿಲಾಷೆ. ಯಾವುದೇ ಹೆಸರಲ್ಲಿ ಮಾಡಿ, ಇದು ಈ ಅಭಿಯಾನ ಅಂತಲ್ಲ, ಯಾವುದೇ ಅಭಿಯಾನದಲ್ಲಿ ವರ್ಷದಲ್ಲಿ ಒಂದು ದಿನ ಗೋಸೇವೆಯನ್ನು ಸಾರ್ವಜನಿಕರು ಮಾಡಲೇಬೇಕು ಅನ್ನೋದು ನನ್ನ ಒಂದು ಆಶಯ. ಗೋಸೇವೆ ಮತ್ತು ಗೋ ಸಂರಕ್ಷಣೆ ಇಂದಿನ ಅಗತ್ಯ ವಿಷಯ. ಇದು ಯಾಕಾಗಿ? ಇಲ್ಲ, ಗೋಸೇವೆ, ನೀವು ಗೋವನ್ನು ತಾಯಿ ಅಂತ ಪೂಜಿಸಿದ ಮೇಲೆ ತಾಯಿಯನ್ನು ಸಂರಕ್ಷಣೆ ಯಾರೇ ಹೊಣೆ ಆಗ್ತದೆ? ಮಕ್ಕಳ ಹೊಣೆ ಆಗ್ತದೆ. ನಾವು ಗೋಮಾತೆ ಅಂತ ಕೇವಲ ಭಾಷಣಗಳಲ್ಲಿ ಹೇಳಿದ್ರಾಗ್ತದ? ಅಂಥ ಗೋಮಾತೆಯನ್ನು ರಕ್ಷಣೆ ಮಾಡಬೇಕು. ತಾಯಿಯ ಲಾಲನೆ ಪೋಷಣೆ ಯಾರು ಮಾಡಬೇಕು? ನಾವು ಮಕ್ಕಳೇ ಮಾಡಬೇಕಾಗ್ತದೆ. ಮಕ್ಕಳಂದರೆ ಸಾರ್ವಜನಿಕರು. ಗೋಮಾತೆಯನ್ನು ಮಾತೆ ಅಂತ ಹೇಳಿದ ಮೇಲೆ ಆ ಮಾತೆಯ ರಕ್ಷಣೆ, ಪಾಲನೆ ನಮ್ಮ ಹೊಣೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ. ಗೋ ಸಂರಕ್ಷಣೆಯ ಮಹತ್ವವನ್ನು ಸಾರಿ ಹೇಳುವಂತಹ ಉದ್ದೇಶವೂ ಕೂಡ ಈ ಅಭಿಯಾನದಲ್ಲಿ ಇದೆಯಾ? 100% ಇದೆ. ಆ ಉದ್ದೇಶದಿಂದ ಈಗ ಗೋ ಸಂರಕ್ಷಣೆಯನ್ನು ಮಾಡಿದರೆ ಮಾತ್ರ ಇವತ್ತು ನಾವು ಹೊರಟಂಥ ಉದ್ದೇಶ ಇವತ್ತು ಸಾರ್ಥಕ ಆಗ್ತದೆ. ಇವತ್ತು ಸರ್ವಧರ್ಮೀಯರು ಕೂಡ, ನೀವು ಕೂಡ, ಯಾಕಂದರೆ ಆಹಾರ ಪದ್ಧತಿಗೆ ಬಹಳಷ್ಟು ವಿಭಿನ್ನವಾದ ಅವಕಾಶಗಳಿದೆ. ಆದ್ದರಿಂದ ನಾವು ಒಂದು ಹಿಂದೂಗಳು ಏನು ಗೋಮಾತೆಯನ್ನು ಮಾತೆ ಅಂತ ಮುಕ್ಕೋಟಿ ದೇವತೆಗಳಿಗೆ ಪೂಜೆ ಮಾಡುವಾಗ ಬೇರೆ ಧರ್ಮದವರು ಇದನ್ನು ಅವರು ಅಟ್ಲಿ ಪೂಜೆ ಮಾಡದೇ ಇದ್ರೂ ಕೂಡ ನಮಗೆ ಅನ್ಯಾಯ ಆಗುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋದು ನಮ್ಮ ಭಾವನೆ. ಅಂದರೆ ತಮ್ಮ ಪ್ರಕಾರ ಗೋ ಕಳ್ಳತನಗಳು, ಗೋವಧೆಗಳು ತಪ್ಪಬೇಕು? 100% ತಪ್ಪು. ಈ ಗೋ ಕಳ್ಳತನಗಳು, ಗೋವಧೆಗಳು ಎಲ್ಲಿಯ ತನಕ ತಪ್ಪುವುದಿಲ್ಲ, ಅಲ್ಲಿಯ ತನಕ ನಾವು ಗೋ ಸಂರಕ್ಷಣೆಗೂ ಕೂಡ ನಮ್ಮ ತಂಡ ಇರ್ಬೋದು, ನಮ್ಮ ಬೇರೆ ಬೇರೆ ಸಂಘಟನೆಗಳು ಕೂಡ ಖಂಡಿತವಾಗಿ ಸದಾ ಸನ್ನದ್ಧರಾಗಿರ್ತೇವೆ. ಈ ಗೋಮೇವು ಅಭಿಯಾನದಲ್ಲಿ ಅದು ಕೂಡ ಸೇರಿಕೊಂಡಿದೆಯಾ? ಹೌದು, ಖಂಡಿತವಾಗಿ. ನಮಗೆ ಸಾಧ್ಯವಾದಷ್ಟು ಕಡೆಗಳಲ್ಲಿ ನಾವು ಸಂರಕ್ಷಣೆಯನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ನಾವು ಬೇರೆ ಬೇರೆ ಬಜರಂಗ ದಳದ ಕಾರ್ಯಕರ್ತರ ಜೊತೆ ನಾವು ಯಾವುದು ಇದರಲ್ಲಿ ನಮ್ಮದೇನು ಇದಿಲ್ಲ. ನಾವು ಸಂರಕ್ಷಣೆ ಮಾಡಲಿಕ್ಕೂ ಕೂಡ ಇದರಲ್ಲಿ ಯಾವುದೇ ಒಂದು ಭೇದ ಇಲ್ಲ. ಗೋವನ್ನು ಸಂರಕ್ಷಣೆ ನಾವು ಗೋವನ್ನು ಪಾಲನೆ ಮಾಡಿದವರು ಸಂರಕ್ಷಣೆಯಲ್ಲೂ ಕೂಡ ನಾವು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಕಾನೂನನ್ನು ಬಲಿಷ್ಠಗೊಳಿಸಲು ಒತ್ತಾಯಿಸೋದಿಲ್ವೇ ವ್ಯವಸ್ಥೆಯೊಳಗೆ? ಖಂಡಿತವಾಗಿ ಕಾನೂನುಗಳನ್ನು ಬಲಿಷ್ಠವಾಗಿ, ಈಗಾಗಲೇ ಕಾನೂನುಗಳು ಬೇರೆ ಬೇರೆ ಹಂತದಲ್ಲಿ ಇದೆ. ಆದರೂ ಕೂಡ ಬೇರೆ ಬೇರೆ ರಾಜಕೀಯ ಹಿತಾಸಕ್ತಿಗಳ ಒಂದು ಶಕ್ತಿಗಳಿಂದ ಈ ಕಾನೂನನ್ನು
ಸ್ವಲ್ಪ ತಿರುಚುವಂಥ ಪ್ರಯತ್ನ ಆಗ್ತಾ ಇದೆ. ಖಂಡಿತವಾಗಿ ಇದು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಪರಿಹಾರ ಸಿಗುವಂಥ ಭರವಸೆ ಇದೆ. ಸರ್, ಗೋಶಾಲೆಗಳು ಯಾವ ರೀತಿಯಲ್ಲಿ ಕಾರ್ಯಾಚರಿಸ್ತಾ ಇವೆ ಈಗ? ಇಲ್ಲ, ಗೋಶಾಲೆಗಳು ಪಾಪ ಅವರ ಮಟ್ಟಿಗೆ ಎಲ್ಲ ಗೋಶಾಲೆಗಳು ಸಂಕಷ್ಟದಲ್ಲೇ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಲೂ ಸಂಕಷ್ಟ. ಈ ಗೋಶಾಲೆಯ ಕಷ್ಟ ಪರಿಹಾರ ಆಗಬೇಕಾದ್ರೆ ಸರ್ಕಾರ ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಬೇರೆ ಬೇರೆ ಸಬ್ಸಿಡಿಗಳನ್ನು ಬಹುಕೋಟಿ ಉದ್ಯಮಿಗಳಿಗೆ ಕೊಡ್ತೇವೆ. ಗೋಶಾಲೆಯನ್ನು ಮಾಡಿದವರಿಗೆ ನಾವು ಸರ್ಕಾರದಿಂದ ಏನಾದರೂ ಸ್ಟೇ ಫಂಡ್ ಥರ ಸಿಗುವ ಹಾಗೆ ಮುಂದಿನ ದಿನಗಳಲ್ಲಿ ಆಗಬೇಕು. ಯಾಕಂದರೆ ಇದೊಂದು ದುಸ್ಸಾಹಸಕ್ಕೆ ಕೈ ಹಾಕುವಂಥ ಒಂದು ಸೇವಾ ಕಾರ್ಯ ಇದು. ಗೋಶಾಲೆಗಳನ್ನು ಮಾಡುವಂಥವರು ಅಂಥವರಿಗೆ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಅವರಿಗೆ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ತಮ್ಮ ಈ ಅಭಿಯಾನಕ್ಕೆ ಸರ್ಕಾರದ ಪ್ರೋತ್ಸಾಹವನ್ನು ಅಪೇಕ್ಷಿಸುವುದಿಲ್ವೇ? ಇಲ್ಲ, ನಾವು ನಮ್ಮ ಅಭಿಯಾನಕ್ಕೆ ಖಂಡಿತವಾಗಿ ಯಾವತ್ತೂ ನಾವು ಸರ್ಕಾರದ ಪ್ರೋತ್ಸಾಹವನ್ನು ಬಯಸುವುದಿಲ್ಲ. ನಾವು ಗೋಶಾಲೆಗಳಿಗೆ ಅನುದಾನ ಕೊಡಿ ಅಂತಕ್ಕಂಥ ಹಕ್ಕೊತ್ತಾಯನ ಮಾಡಲಿಕ್ಕೆ ಯಾವತ್ತೂ ಮಾಡ್ತಾ ಇರ್ತೇವೆ. ಓಕೆ, ಗೋಶಾಲೆಗಳು ಹೇಗಿರಬೇಕು, ಹೇಗಿವೆ ಈಗ ಪ್ರಸಕ್ತವಾಗಿ? ಅಂದರೆ ಕೆಲವೊಂದು ಗೋಶಾಲೆಗಳಲ್ಲಿ ಹಾಲುಗಳನ್ನು ಕರೆತಾರೆ, ತುಪ್ಪವನ್ನು ಮಾಡ್ತಾರೆ, ಉಪ ಉತ್ಪನ್ನಗಳನ್ನು ಮಾಡ್ತಾರೆ, ಅದನ್ನೊಂದಷ್ಟು ಬಳಸಿಕೊಳ್ಳುವಲ್ಲಿ, ಅದರ ಅರಿವು ಮೂಡಿಸುವಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ತಮ್ಮ ಪ್ರಕಾರ ಹೇಗಿರಬೇಕು? ಇಲ್ಲ, ಗೋಶಾಲೆಗಳಲ್ಲಿ ಈಗ 20% ಮಾತ್ರ ನಿಮ್ಮ ಗೋವುಗಳಿಂದ ಉತ್ಪನ್ನ ಏನಾದರೂ ಸಿಗ್ಬೋದು. ಈಗ ಸಗಣಿಯಿಂದ 100% ಸಿಗ್ಬೋದು. ನೀವು ಹೇಳಿದಾಗೆ ತುಪ್ಪ, ಹಾಲು, ಇದರಲ್ಲೆಲ್ಲ ಅವರ ಒಂದು ಗೋಶಾಲೆಯ ಒಂದು 10 ದಿನ ತಿಂಗಳ ಲೆಕ್ಕ ಹಾಕೋದು, 10 ದಿನ ಮೇಂಟೈನ್ ಆಗೋದು ಕಷ್ಟ ಇದೆ. ಸರಿ. ಆದ್ದರಿಂದ ಇದನ್ನು ಸಮಗ್ರವಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಯಾಕಂದರೆ ಗೋಶಾಲೆಗಳಲ್ಲಿ ಎಲ್ಲವನ್ನ ಸಮಗ್ರವಾಗಿ ಉಪಯೋಗಿಸ್ಕೊಂಡಾಗ ಅವರಿಗೂ ಕೂಡ ಹೊರೆ ಕಡಿಮೆ ಆಗ್ಬೋದು ಅನ್ನೋದು ನನ್ನ ಭಾವನೆ. ಗೋವಿಗಾಗಿ ಮೇವು ಅಭಿಯಾನ ಅನ್ನೋದು ಗೋವಿಗಾಗಿ ಮೇವು ಒದಗಿಸುವ ಅಭಿಯಾನವಾಗಿದ್ದರೂ ಕೂಡ ಗೋವಿನ ಮಹತ್ವವನ್ನು ಸಾರುವ ಉದ್ದೇಶದಿಂದ ಗೋಪೂಜೆಯಂಥ ಸಾಮೂಹಿಕ ಗೋಪೂಜೆಯಂಥ ಕಾರ್ಯಕ್ರಮಗಳು ಅಥವಾ ಗೋವಿನ ಮಹತ್ವವನ್ನು ಸಾರುವಂಥ ಈ ಏನು ಮಾತರಂ ಗಾವೆ ಮಾತರಂ ಅನ್ನುವಂಥ ಕಾರ್ಯಕ್ರಮಗಳು ಅಂತನ್ನ ಪ್ರಚುರಪಡಿಸುವ, ಸಾದರಪಡಿಸುವ ಪ್ರಯತ್ನವನ್ನು ಮಾಡಿದ್ದೀರಾ? ಮಾಡಿದ್ದೆ. ನಾವು ಸಾಮೂಹಿಕ ಗೋಪೂಜೆಯನ್ನು ನಾವು ನೀಲಾವರದಲ್ಲಿ ಮಾಡಿದ್ದೇವೆ. ಬಟ್ ನಮ್ಮ ಒಂದು ಇದರಲ್ಲಿ ಎಲ್ಲರ ಮನೆಯಲ್ಲಿ ಗೋವುಗಳ ಮನೆಯಲ್ಲಿರ್ತಕ್ಕಂಥ ಗೋವುಗಳ ಹೆಚ್ಚಿನವ್ರ ಮನೆಯಲ್ಲಿ ಗೋಪೂಜೆಯನ್ನು ಮಾಡ್ತಾರೆ. ಆದರೂ ಕೂಡ ನಾವು ಒಂದು ನೀಲಾವರ ಗೋಶಾಲೆಯಲ್ಲಿ ಪ್ರತಿ ವರ್ಷ ಸಾಮೂಹಿಕ ಗೋಪೂಜೆ ಆಗ್ತದೆ. ನಮ್ಮ ಸ್ವಾಮಿಗಳ ನೇತೃತ್ವದಲ್ಲೇ ಆಗ್ತದೆ. ಅಲ್ಲಿ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ಭಾಗವಹಿಸ್ತಾರೆ. ಗೋ ಸಂರಕ್ಷಣೆಗೆ ಮನೆಯಲ್ಲಿ ಯಾವ ರೀತಿಯಲ್ಲಿ ಒತ್ತು ಕೊಡಬೇಕು? ಇಲ್ಲ, ಮನೆಯಲ್ಲಿ ನಾವು ಈಗ ಗೋವಿನ ಸಂತತಿ ಕ್ಷೀಣವಾಗಲಿಕ್ಕೆ ಕಾರಣ ನಾವು ಪಶು ಸಂಗೋಪನೆ. ಎಲ್ಲರಿಗೂ ಕೂಡ ದನ ಸಾಕಿ ಅಂತ ನಾವು ಯಾರಿಗೂ ಕೂಡ ಹೇಳಲಿಕ್ಕೆ ಆಗುವುದಿಲ್ಲ. ಇವತ್ತಿನ ಪರಿಸ್ಥಿತಿ ಆಗಿದೆ. ಆದರೂ ಕೂಡ ಮನೆಗೊಂದು ದನ ಇದ್ರೆ ಒಳ್ಳೇದಲ್ಲ ಸರ್? ಅಭಿಯಾನವನ್ನು ಆರಂಭಿಸಬಹುದಲ್ಲ? ಮನೆಗೊಂದು ದನ ಇದ್ರೆ ಒಳ್ಳೇದು. ಆದರೆ ಇವತ್ತು ನಾವು ಅದನ್ನ ಕೇವಲ ಈ ಕೆಲವೊಂದು ಮಾತುಗಳನ್ನ ಬಾಯಲ್ಲಿ ಹೇಳಲಿಕ್ಕೆ ಸುಲಭ, ಆದರೆ ಅದನ್ನು ನಾನು ಒಬ್ಬ ರೈತ ಅನುಷ್ಠಾನಕ್ಕೆ ಕಷ್ಟ. ಆದ್ರಿಂದ ಅದನ್ನು ಮಾಡೋದಕ್ಕಿಂತ ನಾವು ಪ್ರತಿಯೊಬ್ಬರು ನಾವು ಗೋ ಸೇವೆಯನ್ನ ಮಾಡಿ, ಕೆಲವರಿಗೆ ಗೋ ಸಂರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಗೋ ಸೇವೆಯನ್ನು ಮಾಡ್ಲಿಕ್ಕೆ ಯಾರಿಗೆ ತೊಂದರೆ ಇಲ್ಲಲ್ಲ, ಯಾರು ಕೂಡ ಮಾಡ್ಬೋದು. ಅಂತ ಗೋ ಸೇವೆಯನ್ನು ಮಾಡುವುದರ ಮೂಲಕ ನಾವು ಗೋ ಸಂರಕ್ಷಣೆ ಒಂದು ಭಾಗವಾಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. 5 ವರ್ಷಗಳ ಈ ಅಭಿಯಾನದ ಹಿನ್ನೆಲೆಯಲ್ಲಿ ಬಹಳಷ್ಟು ಮಹತ್ತರ ಬದಲಾವಣೆಗಳಾಗಿದೆ, ಹೆಚ್ಚು ಸಂಗ್ರಹವಾಗ್ತಾ ಇದೆ ಅಂತ ತಾವು ಹೇಳಿದ್ದೀರಿ. ಆದರೂ ಕೂಡ ಮೇವಿನ ಕೊರತೆ ಇನ್ನೂ ಕೂಡ ಇದೆ. ಈ 5 ವರ್ಷದ ಅಭಿಯಾನದ ಹಿನ್ನೆಲೆಯಲ್ಲಿ ಈ ಪಂಚವರ್ಷ ಪೂರೈಸಿದ ನಂತರ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತೀರಿ ಅಂತ ಹೇಳಿದ್ದೀರಿ. ಯಾವ ರೀತಿಯಲ್ಲಿರುತ್ತೆ ಆ ಕಾರ್ಯಕ್ರಮ? ಅದರ ಸ್ವರೂಪ ಇಲ್ಲ, ನಾವು ಕಾರ್ಯಕ್ರಮವನ್ನು ಯಾವುದೇ ಸ್ವರೂಪವನ್ನು ನಾವು ಇಲ್ಲಿ ತನಕ ಮಾಡಲಿಲ್ಲ. ಕೇವಲ ಕಾರ್ಯಕ್ರಮ ಮಾತ್ರ ಅಂತಲ್ಲ, ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಂದು 500ಕ್ಕೂ ಹೆಚ್ಚು ಸಹಕಾರಿ ಸಂಘಗಳಿದೆ. ಈಗ ಅವರಲ್ಲಿ ನಾವು ಗೋವಿಗಾಗಿ ಮೇವು ಅಭಿಯಾನದ ಮೂಲಕ ಅವರಿಗೊಂದು ಮನವಿಯನ್ನು ಕೊಡೋದಂತ ನಿರ್ಧಾರ ಮಾಡಿದ್ದೇವೆ. ಏನು ಸಹಕಾರಿ ಸಂಘ ಸಂಸ್ಥೆಗಳು, ಸಹಕಾರಿ ಬ್ಯಾಂಕ್ಗಳಿದೆ, ಅವರ ವರ್ಷದಲ್ಲಿ ಅವರ ಲಾಭಾಂಶದ 0.1% ಗೋಶಾಲೆಗಳಿಗೆ ಅವರು ನೀಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಅವರಿಗೆ ಕೊಡುವಂಥ ಇರಾದೆಯನ್ನು 5 ವರ್ಷದ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವು ಮಾಡಲಿಕ್ಕೆ ಸಿದ್ಧಪಡಿಸಿ, ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರತಿ ಎಲ್ಲ ಒಂದು ಸಹಕಾರಿ ಸಂಘಗಳಿಗೆ ಹೋಗಿ ಮುಂದಿನ ದಿನಗಳಲ್ಲಿ ಸಹಕಾರಿ ಸಂಘದ್ದು ಯಶಸ್ವಿ ಆದರೆ, ಈಗ ಸಹಕಾರಿ ಸಂಘ ಅಂದರೆ ಈಗ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಇರ್ಬೋದು, ಅಥವಾ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಇಲ್ಲ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇರ್ಬೋದು. ಈ ರೀತಿ 1000 ಸಹಕಾರಿ ಸಂಘಗಳಿದೆ. ಅಂದರೆ ಆರ್ಥಿಕ ಲಾಭ ಬರುವಂಥ ಸಹಕಾರಿ ಸಂಘಗಳಿದೆ. ಅವರಿಗೆಲ್ಲ ಒಂದು ಮನವಿಯನ್ನು ಮಾಡುವುದು, ವರ್ಷದ ಲಾಭಾಂಶದ 0.1% ಈಗಾಗಲೇ ನಮ್ಮ ಒಂದು ಪ್ರೇರೇಪಣೆಯಿಂದ 1-2 ಅಂದರೆ ತಾವು ಗೋನಿಧಿಯನ್ನು ಸ್ಥಾಪಿಸ್ತೀರಿ. ನಾವು ಮಾಡೋದಿಲ್ಲ, ನಾವು ಹೇಳೋದವ್ರ ಹತ್ರ ನೀವು ಗೋಶಾಲೆಗೆ ಕೊಡಿ ಅಂತ.
ಅಂದರೆ ಅದೇ ಒಂದು ಗೋ ನಿಧಿ ಅಂತ ಸ್ಥಾಪನೆ ಈಗ ಕೊಡುವುದಾದ್ರೂ ಒಂದು ವ್ಯವಸ್ಥೆ ಬೇಕಲ್ಲ. ಅಲ್ಲ, ಅವರ ಲಾಭಾಂಶದಲ್ಲಿ ಅವರಿಗೆ ಸೇವಾ ಚಟುವಟಿಕೆಗಳಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಈಗ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಒಂದು ನಿಧಿ ಇದೆ, ಕಾರ್ಮಿಕ ನಿಧಿ. ಎಲ್ಲರೂ ಕೂಡ ಬಿಲ್ಡಿಂಗ್. ಇಲ್ಲ, ಇದು ಹಾಗಲ್ಲ. ಈಗ ಒಂದು ಸಹಕಾರಿ ಬ್ಯಾಂಕ್ ಇರ್ತದೆ. ಆ ಸಹಕಾರಿ ಬ್ಯಾಂಕ್ನಲ್ಲಿ ಅವರ ಲಾಭಾಂಶದಲ್ಲಿ ಒಂದಷ್ಟು ಸೇವಾ ಚಟುವಟಿಕೆಯನ್ನು ಮಾಡಲಿಕ್ಕೆ ಅವರು ಮೀಸಲಿಡ್ತಾರೆ. ಆ ಮೀಸಲಿಟ್ಟಾಗ ಅದರಲ್ಲಿ 0.1% ಗೋಶಾಲೆಗಳಿಗೆ ಏನಾದರೂ ಒಂದು 10,000 ಚೆಕ್ ಕೊಟ್ಟರೆ ವರ್ಷಕ್ಕೆ ಗೋಶಾಲೆಗೆ, ಅವರ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಗೋಶಾಲೆ ಇಲ್ಲ ಅವರ ತಾಲೂಕಿನಲ್ಲಿ ಬರುವಂಥ ಗೋಶಾಲೆಗಳಿಗೆ ಕೊಟ್ಟರೆ, ಅದೆಲ್ಲಾದರೂ ಯಶಸ್ವಿಯಾದರೆ ಒಂದಷ್ಟು ಗೋಶಾಲೆಗಳಿಗೆ ಸಹಕಾರ ಆಗ್ಬೋದು ಅನ್ನೋದು ನಮ್ಮ ಒಂದು ಆಲೋಚನೆ. ತಮ್ಮ ಪ್ರಕಾರ ಇನ್ನಷ್ಟು ಸಂಘಟನೆಗಳು ಮುಂದೆ ಬರಬೇಕು. ಇನ್ನಷ್ಟು ಸಂಘಟನೆ ಈಗ ಉಡುಪಿ ಜಿಲ್ಲೆಯಲ್ಲಿ ಒಂದು 30% ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ತಿದೆ ಇರ್ಬೋದು. ಇನ್ನೂ ಹೆಚ್ಚು ಪ್ರೇರೇಪಣೆ ಆದರೆ, ನಿಮ್ಮ ಈ ಕಾರ್ಯಕ್ರಮಗಳ ಮೂಲಕ ಪ್ರೇರೇಪಣೆ ಆದರೆ ಸಾವಿರಾರು ಲಕ್ಷಾಂತರ ಜನ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಆಶೆ. ತಮ್ಮ ಗುರಿ ಏನು ಸರ್ ಅಭಿಯಾನದ ಗುರಿ ಏನಿಲ್ಲ, ಗೋ ಸೇವೆ ಒಂದೇ. ಅದರೊಂದಿಗೆ ಮೇವಿನ ಕೊರತೆ ಆಗಬಾರ್ದು ಅಷ್ಟೇ. ಮೇವಿನ ಕೊರತೆ ಆಗಬಾರ್ದು. ಆ ಮೇವಿನ ಕೊರತೆ ಆದಾಗ ನಾವು ಗೋಶಾಲೆಗಳಿಗೆ ಅವರಿಗೆ ನಾವು ಸೇವಾ ಚಟುವಟಿಕೆಗಳನ್ನು ಮಾಡಿ ಮೇವನ್ನು ಕೊಟ್ಟಾಗ ಅವರು ಕೂಡ ಸಬಲರಾಗ್ತಾರೆ. ಆಗ ಒಂದಷ್ಟು ಗೋವುಗಳನ್ನು ಸಂರಕ್ಷಣೆ ಮಾಡಿ ಆ ಗೋಶಾಲೆಗೆ ಸೇರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬಹುದು. ಈ ಅಭಿಯಾನದಲ್ಲಿ ಪಶುವೈದ್ಯರನ್ನ, ಪಶುಸಂಗೋಪನಾ ಅಧಿಕಾರಿಗಳನ್ನು ಒಳಪಡಿಸಿಕೊಂಡಿದ್ದೀರಾ? ಇಲ್ಲ, ಪಶುವೈದ್ಯ ಅಲ್ಲ, ಮೇವೆ ಅಂತಲ್ಲ, ಕೆಲವೊಮ್ಮೆ ಕ್ಯಾಲ್ಸಿಯಂ ಬೇಕಾಗ್ತದೆ, ಕೆಲವೊಮ್ಮೆ ಫ್ರೀ ಇದ್ರೂ ಕೂಡ ಅಲ್ಲ. ಈಗ ಹೆಚ್ಚಿನ ಗೋಶಾಲೆಗಳಿಗೆ ಅಲ್ಲಿಯೇ ಆದ ಪಶುವೈದ್ಯಾಧಿಕಾರಿ ಇರ್ತಾರೆ, ಪ್ರತಿ ಗೋಶಾಲೆಗೆ ಇದ್ದಾರೆ. ಅವರು ನಮ್ಮ ಜೊತೆ ಎಲ್ಲ ಇದು ಕಾರ್ಯಕ್ರಮಗಳಲ್ಲಿ ಇದ್ದಾರೆ, ನಮ್ಮ ಜೊತೆ ಬರ್ತಾರೆ, ಎಲ್ಲವೂ ಕೋಆಪರೇಟ್ ಮಾಡ್ತಾರೆ. ನಮಗೆ ನಾವು ಗೋಶಾಲೆಗಳ ಅಲ್ಲಿನ ಶುಶ್ರೂಷೆ ಬಗ್ಗೆ ನಾವು ಗಮನವನ್ನು ಹರಿಸುವುದಿಲ್ಲ, ನಾವು ಮೇವಿನ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೇವೆ. ಓಕೆ. ವೈಯಕ್ತಿಕವಾಗಿ ಮಾನ್ಯ ಪೃಥ್ವಿರಾಜ್ ಶೆಟ್ಟಿ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡ ನಂತರ ಆದಂತಹ ಬದಲಾವಣೆಗಳೇನು ಮತ್ತು ತಮಗೆ ಆ ಧನ್ಯತಾ ಭಾವ ಅಥವಾ ಈ ಒಂದು ಕಾರ್ಯದಿಂದ ತಮಗೆ ಸಿಕ್ಕಂತಹ ಒಂದು ಲಾಭ ಏನು? ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಬದಲಾವಣೆ ಅಂತ ನಾನೇನು ನೇತೃತ್ವ ವಹಿಸಿಕೊಂಡ ನಂತರ ನನಗೆ ಒಂದು ಆತ್ಮತೃಪ್ತಿ ಇದೆ. ನಾನು ಒಬ್ಬ ಜನಪ್ರತಿನಿಧಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿದ್ದೇನೆ. ಅದೆಲ್ಲದಕ್ಕಿಂತ ಜಾಸ್ತಿ ಒಂದು ನನಗೆ ಆತ್ಮತೃಪ್ತಿ ಗೋಸೇವೆಯಲ್ಲಿ ಸಿಕ್ಕಿದೆ. ಅದು ನನ್ನ ಒಂದು ಆತ್ಮತೃಪ್ತಿಗೆ ಯಾವ ಸೇವೆಕ್ಕಿಂತ ಇದು ಬಲುದೊಡ್ಡ ಸೇವೆ ಅನ್ನೋದು ನನ್ನ ಮನಸ್ಸಿಗೆ ಬಂದಿದೆ. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಗೋವುಗಳ ಒಂದು ವಾಸ್ತವ್ಯದಲ್ಲಿ ಶುಚಿತ್ವ ಇರುವುದಕ್ಕೆ ಕೂಡ ಆದ್ಯತೆಯನ್ನು ನೀಡ್ತಾ ಇದ್ದೀರಾ ಹೇಗೆ? ಈಗ ಗೋಮೇವು ಅಭಿಯಾನ ಸರಿ, ಅದು ಒಂದು ತಮ್ಮ ಅಭಿಯಾನ ಆದರೂ ಕೂಡ ಆ ಮೇವು ಅವುಗಳಿಗೆ ಸಮರ್ಪಕವಾಗಿ ಸಲ್ಲಿಯಬೇಕಿದ್ರೆ ಅಲ್ಲದಷ್ಟು ಹೈಜಿನಿಕ್ ಆಗಿರಬೇಕು. ಆ ವ್ಯವಸ್ಥೆಯನ್ನು ಕೂಡ ಎಲ್ಲವನ್ನೂ ಸರಿಪಡಿಸುವಂಥ ಪ್ರಯತ್ನ ಅದು ಗೋಶಾಲೆಗಳಲ್ಲೆಲ್ಲ ಅವರು ಕ್ಲಿಯರ್ ಆಗಿ ಎಲ್ಲ ಮಾಡಿದ್ದಾರೆ, ಅದೆಲ್ಲ ಮಾಡಿದ್ದಾರೆ. ಗೋಶಾಲೆಗಳಲ್ಲಿ ಎಲ್ಲ ವ್ಯವಸ್ಥೆಗಳಿದೆ. ಇನ್ನೂ ಪಾಪ ಅವರಿಗೆ ನಾವು ಸಪೋರ್ಟನ್ನು ಸರ್ಕಾರದ ಮೂಲಕ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಓಕೆ. ಈ ಗೋವುಗಳನ್ನು, ಇನ್ನು ಗೋವುಗಳ ಸಂಖ್ಯೆ ಅಧಿಕವಾದರೆ ಅದಕ್ಕೆ ವ್ಯವಸ್ಥೆಗಳು ಇದೆಯಾ? ಇಲ್ಲ, ಪಾಪ ಅವರಿಗೆ ಎಲ್ಲರಿಗೂ ಕೂಡ ಗೋವುಗಳ ಸಂಖ್ಯೆ ಒಂದು ಹಂತ ಮೀರಿದ ನಂತರ ಅವರಿಗೆ ಅದನ್ನು ಅಲ್ಲಿ ಸಾಕಿ ಸಲ್ಲುವಂಥದ್ದು ಕೂಡ ಕಷ್ಟ ಆಗ್ಬೋದು. ಓಕೆ. ಅದು ಸರ್ಕಾರ ಗೋಶಾಲೆಗಳನ್ನು ತೆಗೆದಿದ್ರೆ ಏನು ಮಾಡೋದು? ತುಂಬ ಕಷ್ಟ ಇದೆ. ಆಗ ಮುಂದಿನ ನಾವು ಕಾರ್ಯಯೋಜನೆಯನ್ನು ಮಾಡಬೇಕು. ಸಂಕಷ್ಟ ಇದೆ. ಹೌದು. ತಮ್ಮ ಟೀಮ್ ಹೇಗಿದೆ ಸರ್? ಈಗ ಈ ಗೋಮೇವ ಅಭಿಯಾನದ ಟೀಮ್, ನೇತೃತ್ವ ವಹಿಸುವ ಟೀಮ್ ಅಂದರೆ ಎಲ್ಲರೂ ಭಾಗವಹಿಸ್ತಾರೆ, ಎಲ್ಲರೂ ಒಳಪಡ್ತಾರೆ, ಬಟ್ ಒಂದು ಟೀಮ್ ಅಂತ ಇರಬೇಕಲ್ಲ ಗೈಡೆನ್ಸ್ ಕೊಡೋದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ಒಂದು ತಂಡದಲ್ಲಿ ನಾವೆಲ್ಲ ಒಟ್ಟಾಗಿ, ಅಂದರೆ ಈ ವಿಷಯದಲ್ಲಿ ಎಲ್ಲರೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಓಕೆ. ಸರಿ, ಕೊನೆಯದಾಗಿ ನಮ್ಮ ವೀಕ್ಷಕರೊಂದಿಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ ತಾವು ನಿವೇದನೆಯನ್ನು? ಮುಂದಿನ ದಿನಗಳಲ್ಲಿ ಇದನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಸಲುವಾಗಿ ಈ ಅಭಿಯಾನವನ್ನು ಹೆಚ್ಚೆಚ್ಚು ಜಿಲ್ಲೆಗಳಿಗೆ ವ್ಯಾಪಿಸಿಲ್ಲ. ಇದು ಒಬ್ಬ ವ್ಯಕ್ತಿಗಿಂತ ಒಂದು ಸಂಘ ಸಂಸ್ಥೆಯವರು ಮನಸ್ಸು ಮಾಡಿದರೆ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಇದೊಂದು ದೊಡ್ಡ ಆಂದೋಲನ ಆಗ್ತದೆ. ಇದಕ್ಕೆ ಸಂಘ ಸಂಸ್ಥೆಯವರು ಮುಂದುವರಬೇಕು. ಮತ್ತು ಗೋವನ್ನು ನಾವು ಪ್ರೀತಿಸ್ತೇವೆ, ಗೋವನ್ನು ನಾವು ಪೂಜಿಸ್ತೇವೆ, ಗೋವನ್ನು ನಾವು ಪಾಲಿಸ್ತೇವೆ. ಆ ಗೋವನ್ನು ಸಂರಕ್ಷಣೆಯೂ ನಾವು ಮಾಡುವಂಥ ಅವಶ್ಯಕತೆ ಇದೆ. ಆ ಸಂರಕ್ಷಣೆಯ ಜೊತೆಗೆ ಸಂರಕ್ಷಣೆ ಮಾಡುವಂತಹ ಗೋಶಾಲೆಗಳಿಗೆ ಸಾಕಾರ ಮಾಡುವಂಥದ್ದು ಸಾರ್ವಜನಿಕರ ಧರ್ಮ ಆಗ್ತದೆ. ಆ ಧರ್ಮ ಪಾಲನೆಯನ್ನು ನಾವು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಟ್ಟಾಗಿ ಮಾಡಿದಾಗ ಈ ಗೋವಿಗಾಗಿ ಮೇವು ಅಭಿಯಾನ ಅಂತಕ್ಕಂಥದ್ದು ಸಾರ್ಥಕವಾಗ್ತದೆ. ಇದು ಕೇವಲ ಗೋವಿಗಾಗಿ ಮೇವು ಅಭಿಯಾನ ಅಂತಲ್ಲ, ನೀವು ಯಾವುದೇ ಹೆಸರಿನಲ್ಲಿ ಗೋಸೇವೆಯನ್ನು ಮಾಡಿ
ಅದು ಖಂಡಿತವಾಗಿಯೂ ಮುಕ್ಕೋಟಿ ದೇವರುಗಳಿಗೆ ಮಾಡುವಂಥ ಸೇವೆ ಅಂತಕ್ಕಂಥದ್ದು ನಾನು ಕೊನೆಯದಾಗಿ ಹೇಳ್ತೀನಿ ಸರ್. ಒಂದು ಹಾಗೆಯೇ ಈ ಒಂದು ಗೋವಿಗಾಗಿ ಮೇವು ಅಭಿಯಾನದಲ್ಲಿ ಭಾಗವಹಿಸಿದ ಸಾವಿರಾರು ಸಂಘ ಸಂಸ್ಥೆಗಳಿಗೆ, ನೂರಾರು ಜನ ಕಾರ್ಯಕರ್ತರಿಗೆ, ಈ ಗೋವಿಗಾಗಿ ಮೇವು ಸಂಘಟನೆಯ ಸಂಪೂರ್ಣ ತಂಡ, ಹಿರಿಯ ಕಿರಿಯ ತಂಡ, ನೂರಾರು ಜನರ ಏನು ತಂಡ ಇದೆ, ಅವರೆಲ್ಲ ತಂಡದವರಿಗೆ ಪ್ರೀತಿಪೂರ್ವಕವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಪೇಜಾವರ ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಈ ಗೋವಿಗಾಗಿ ಮೇವು ಅಭಿಯಾನ ಇನ್ನು ನಮ್ಮ ಕಾಲದ ನಂತರವೂ ಕೂಡ ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಅದನ್ನು ಮುಂದಿನ ಜನಾಂಗ, ಮುಂದಿನ ಯುವ ಪೀಳಿಗೆ ನಡೆಸ್ಕೊಂಡು ಹೋಗ್ತದೆ ಅನ್ನುವ ಆಶಾಭಾವನೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನಸ್ಸಿದ್ರೆ, ಇಚ್ಛೆ ಇದ್ದರೆ, ಮಹದಾಸೆ ಇದ್ದರೆ ಯಾವ ರೀತಿಯಲ್ಲಿ ಅವಕಾಶಗಳಿವೆ? ಒಂದು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಈಗ ಭಾಗವಹಿಸ್ಬೇಕಂತ ಇದ್ರೆ ನಮ್ಮನ್ನು ಸಂಪರ್ಕ ಮಾಡಬೇಕಂತಲೇ ಇಲ್ಲ. ನೀವೇ ಒಂದು ಕಾರ್ಯಕ್ರಮವನ್ನು, ಒಣ ಹುಲ್ಲಿರ್ಬೋದು, ಹಸಿ ಹುಲ್ಲುಗಳ ಕಾರ್ಯಕ್ರಮವನ್ನು ಮಾಡಿ ನಿಮ್ಮ ಹತ್ತಿರದ ಗೋಶಾಲೆಗೆ ಕೊಡಿ. ಇಲ್ಲ ನಿಮಗೆ ಮಾಹಿತಿಯ ಕೊರತೆ ಏನಾದರೂ ಇದ್ದರೆ ನಮ್ಮನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಸಕ್ರಿಯರಾಗಿರ್ತಂಥವ್ರು. ಗೋವಿಗಾಗಿ ಮೇವು ಸಂಘಟನೆಯ ಪೇಜ್ ಇದೆ, ನಮ್ಮ ವೈಯಕ್ತಿಕವಾಗಿ ಕೂಡ ಇದೆ. ಈಗ ನಮ್ಮ ಪರಿಚಯ ಇಲ್ಲದವ್ರು ಯಾರಿಲ್ಲ, ಯಾರೂ ಕೂಡ ಈಗ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾರನ್ನು ಕೂಡ ಸಂಪರ್ಕ ಮಾಡೋದು ದೊಡ್ಡ ವಿಚಾರ ಏನಿಲ್ಲ. ಎಲ್ಲಿ ಕೂಡ ಯಾವ ಕಡೆ ಹೋದರೂ ನಮ್ಮ ಸಂಘಟನೆಯಲ್ಲಿ ಎಲ್ಲೊಬ್ಬರು ಚಾರ್ಜ್ ಕೊಟ್ಟಿದ್ದೇವೆ, ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾವು ಮಾಡ್ತೇವೆ. ಸರಿ, ಈ ಅಭಿಯಾನದ ಮೂಲಕ ಗೋಸಂತತಿಯನ್ನು ಉಳಿಸುವಂಥ ಪ್ರಯತ್ನಗಳು ಕೂಡ ಆಗಬೇಕಾಗಿದೆ. 100% ಆಗ್ತದೆ, ಆ ವಿಶ್ವಾಸ ಇದೆ, ಖಂಡಿತವಾಗಿ ವಿಶ್ವಾಸ ಇದೆ. ಈ ಅಭಿಯಾನ ಮುಂದುವರಿತದೆ, ಖಂಡಿತವಾಗಿಯೂ ನಿತ್ಯ ನಿರಂತರವಾಗಿ ಈ ಅಭಿಯಾನ ಮುಂದುವರಿತದೆ. ಓಕೆ, ಗೋವುಗಳ ಸಂತತಿಯು ಉಳಿತದೆ, ಗೋರಕ್ಷಣೆಯು ಸಾಧ್ಯವಾಗ್ತದೆ. ಓಕೆ ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ಸಮಸ್ತ ಗೋಪ್ರೇಮಿಗಳ ಪರವಾಗಿ, ಗೋಸೇವಕರ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮಾನ್ಯ ಪೃಥ್ವಿರಾಜ ಶೆಟ್ಟಿ ಬಿಲ್ಲಾಡಿ ಅವರು ಆರಂಭಿಸಿದಂಥ ಒಂದು ಗೋವು ಮೇವು ಅಭಿಯಾನ ಇಂದು 5 ಸಂವತ್ಸರಗಳನ್ನು ಕಂಡಿದೆ, ಯಶಸ್ವಿಯಾಗಿಯೂ ಕೂಡ ಸಾಗ್ತಾ ಇದೆ. ಮತ್ತು ಇನ್ನೂ ಹೆಚ್ಚು ಈ ಜನರು ಈ ಅಭಿಯಾನದಲ್ಲಿ ಭಾಗವಹಿಸಬೇಕು. ಗೋವುಗಳ ಮೇವುಗೆ ಯಾವತ್ತೂ ಕೂಡ ಕೊರತೆಯಾಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರವೂ ಕೂಡ ಬಹಳಷ್ಟಿದೆ. ಮತ್ತು ಸಂಘಟನೆಗಳು, ಮುಖ್ಯವಾಗಿ ಸಂಘಟನೆಗಳು ತಮ್ಮ ಪ್ರದೇಶದಲ್ಲಿ ಇದ್ದಂಥ ಹುಲ್ಲುಗಳನ್ನು, ಯೋಗ್ಯವಾದಂಥ ಹುಲ್ಲುಗಳನ್ನು ಸಂಗ್ರಹಿಸಿ ಆ ಮೂಲಕವಾಗಿ ಗೋಶಾಲೆಗೆ ಅದನ್ನು ರವಾನಿಸಬಹುದು. ಅಥವಾ ಯಾವುದೇ ಸಂದರ್ಭಗಳಲ್ಲಿ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿಯವರ ಟೀಮ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗೋವಿಗಾಗಿ ಮೇವು ಅನ್ನುವಂಥ ಸೈಟ್ ಇದೆ, ಅಲ್ಲಿಯೂ ಕೂಡ ಸಂಪರ್ಕಿಸಿ ತಾವು ಮೇವನ್ನು ಸಂಪರ್ಕಿಸ್ಬೋದು. ಮತ್ತು ಅವರು ಆಗಲೇ ಹೇಳಿದಂತೆ ಬರ್ತ್ಡೇ ಅಥವಾ ವಿವಾಹ ವಾರ್ಷಿಕೋತ್ಸವ ಇಂಥದ್ದನ್ನೆಲ್ಲ ಆಚರಿಸುವ ಸಂದರ್ಭದಲ್ಲಿ ಗೋವಿನ ಸನ್ನಿಧಾನದಲ್ಲಿ ಆಚರಿಸಿ ಒಂದಷ್ಟು ಗೋಶಾಲೆಗಳಿಗೆ ನೆರವು ನೀಡಿ ಆ ಮೂಲಕ ಗೋವಿನ ಗೋಶಾಲೆಗಳನ್ನು ಬಲಪಡಿಸುವುದರ ಜೊತೆಗೆ ಗೋ ಸಂರಕ್ಷಣೆಗೂ ಕೂಡ ಮುನ್ನುಡಿಯನ್ನು ಬರೆಯಬೇಕು ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಗೋವಿಲ್ಲದೆ ನಾವಿಲ್ಲ. ಯಾಕಂದರೆ ಗೋವಿನ ಹಾಲನ್ನೇ ಉಂಡು ಬೆಳೆದವರು ನಾವೆಲ್ಲ, ಅದರಿಂದ ಗೋವಿಲ್ಲದೆ ನಾವಿಲ್ಲ. ಈ ಅಂಶವನ್ನು ಪರಿಗಣಿಸಿ ಗೋ ಸಂತತಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಎಲ್ಲ ಗೋಪ್ರೇಮಿಗಳು, ಗೋಸೇವಕರು ಮತ್ತು ಸಾರ್ವಜನಿಕರು ಒಂದು ಮಹತ್ತರ ಹೆಜ್ಜೆಯನ್ನು ಇಡುವಂಥ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೈಂಕರ್ಯವನ್ನೇ ಮಾಡಲೇಬೇಕು ಮತ್ತು ಪ್ರತಿಜ್ಞೆಯನ್ನು ಕೈಗೊಳ್ಳಲೇಬೇಕು. ಗೋವಿಗಾಗಿ ನಾವು ಎನ್ನುವಂಥ ನೆಲೆಯಲ್ಲಿ ಗೋವಿಗಾಗಿ ಮೇವನ್ನು ನೀಡುವಂಥ ಪ್ರಯತ್ನದಲ್ಲಿಯೂ ಕೂಡ ತಾವು ಸಕ್ರಿಯವಾಗಿ ಭಾಗವಹಿಸಬೇಕು ಎನ್ನುವಂಥ ಮನವಿಯನ್ನು ಈ ಮೂಲಕವಾಗಿ ಮಾಡಿಕೊಳ್ತಾ ಇದ್ದೇವೆ. ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಇಲ್ಲಿವರೆಗೆ ನಮಸ್ಕಾರ, ಧನ್ಯವಾದ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ.